ನಾನು SJ ಖಾದ್ರಿ AEE PMJS ಸಬ್ ಡಿವಿಷನ್ ಗುಲ್ಬರ್ಗ ಮಾತಾಡ್ತಾ ಇದ್ದೀನಿ. ನಮ್ಮ ಗುದ್ದಲಿ ಪೂಜೆಗೆ ಕಲ್ಯಾಣ ಪಥ ಯೋಜನೆ ಅಡಿಯಲ್ಲಿ ತೆಗೆದುಕೊಂಡ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಕಲಬುರಗಿ ದಕ್ಷಿಣನಲ್ಲಿ ನಡೀತಾ ಇದೆ. ಅದರಲ್ಲಿ ಅಲ್ಲಿ ಇರೋರು ಜನ ಈ ಯೋಜನೆ ಬಗ್ಗೆ ಸ್ವಲ್ಪ ತಮ್ಮ ಅಭಿಪ್ರಾಯ ಏನೇನಿದೆ, ಯಾವ ಥರ ಏನಾಗಿದೆ, ರಸ್ತೆ ಅನುಮೋದನೆ ಆಗಿರೋದು ಮತ್ತು ಯಾವ ಥರ ಕೆಲಸ ಮಾಡ್ತೀರಿ, ಸ್ವಲ್ಪ ಇದರ ಬಗ್ಗೆ ಹೇಳಬೇಕು ಅಂದಾಗ ನಾವು ಇವತ್ತು ಸ್ವಲ್ಪ ನಮ್ಮ ಈ ಕಲ್ಯಾಣ ಪಥ ಯೋಜನೆ ಬಗ್ಗೆ ಹೇಳಬೇಕಂತ ನಾನು ಬಯಸುತ್ತೇನೆ. ಗ್ರಾಮೀಣಾಭಿವೃದ್ಧಿ ಸಚಿವರು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಜಿ ರವರು ಈ PMJSY ಇಲಾಖೆಗೆ ಒಟ್ಟಾರೆ ಕೆಲಸ ಇಲ್ಲದ ಕಾರಣ 3 ವರ್ಷದಿಂದ ಅವರು ವಿಚಾರ ಮಾಡಿ 371 ಕಲಂ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಾಗೂ ದಿವಂಗತ ಧರ್ಮಸಿಂಗ್ ಸಾಹೇಬರು ಈ 371J ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಸೆಂಟ್ರಲ್ನಲ್ಲಿ ಇದ್ದಾಗ ಅವರು 371J ಮಾಡಿರೋದ ಕಾರಣ ಇದು ಕಲ್ಯಾಣ ಕರ್ನಾಟಕದಲ್ಲಿ ಇದು ಒಂದು ನಮಗೆ ಸೌಲಭ್ಯವನ್ನು ಸಿಗ್ತಾ ಇದೆ. ಅದರಂತೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಜಿ ರವರು ಕಲ್ಯಾಣ ಪಥ ಯೋಜನೆ ಅಂತೆ ಒಂದು ಹೆಸರು ಕೊಟ್ಟು ಗ್ರಾಮೀಣ ರಸ್ತೆಗೆ ಸಂಪರ್ಕ ಮಾಡೋದು, ಮುಖ್ಯ ರಸ್ತೆಯಿಂದ ರಸ್ತೆಗೆ ಇದು ಗ್ರಾಮಕ್ಕೆ ಅಲ್ಲಿ ಇರೋರು ಎಲ್ಲ ಹೊಲದವರಿಗೆ ಸೌಲಭ್ಯ ಸಲುವಾಗಿ ಅನೇಕ ಯೋಜನೆಗಳು ಇದೆ. ನಮ್ಮ ಹೊಲ ನಮ್ಮ ರಸ್ತೆ ಅಂತ ಇದೆ, ಆದರೆ ಪಕ್ಕಾ ರಸ್ತೆ ಆಗೋದಿಲ್ಲ. ಪಕ್ಕಾ ರಸ್ತೆ ಕೊಡೋಣ ರೈತರಿಗೆ ಅಂದ್ಕೊಂಡು ಇದು ರಸ್ತೆ ಈ ಯೋಜನೆ ಯಾರಿಗೆ ಕೊಡಬೇಕು ಅಂದರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಲ್ಲಿ ಕರ್ನಾಟಕ ಗ್ರಾಮೀಣ ರಸ್ತೆ ಸಂಸ್ಥೆರವರಿಂದ ಅನುಷ್ಠಾನಗೊಳಿಸಬೇಕು ಮಾಡಿದರೆ ಅದು PMJSY ಮಾನದಂಡ ಅನ್ವಯ ಪ್ರಕಾರ ಮಾಡಿಕೊಂಡಿದ್ರೆ 5 ವರ್ಷ ನಿರ್ವಹಣೆ ಇರುತ್ತೆ, 6ನೇ ವರ್ಷ ಮರು ಡಾಂಬರೀಕರಣ, ಆಮೇಲೆ ಹಂತದಲ್ಲಿ ರಸ್ತೆಗೆ ಪರಿವೀಕ್ಷಣೆ ಆಗುತ್ತೆ, ಗುಣಮಟ್ಟ ಕೆಲಸ ಆಗುತ್ತೆ ಎಂದು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆರವರು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಇರೋರು 7 ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ 38 ಗ್ರಾಮೀಣ ಮತಕ್ಷೇತ್ರ 38 ಶಾಸಕರ ರವರಿಗೆ ಸಂಪರ್ಕಿಸಿ ಮಾತನಾಡಿ ಆ ಯೋಜನೆಯನ್ನು ಅವರು ಘೋಷಿಸಿ ಅದಕ್ಕೆ ಅನುದಾನ ಸಲುವಾಗಿ ಕಲ್ಯಾಣ ಕರ್ನಾಟಕ ಆಗಿರ್ತಕ್ಕಂಥ ಮಾನ್ಯ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ಜಿಯವರೇ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗರಾಜನ ಕಣಿಯವರೇ, ಇಲಾಖೆಯ ಹಿರಿಯ ಅಧಿಕಾರಿಯವರೇ ಹಾಗೂ ಹಿರಣ್ಣ ಡಬಕಿಯವರೇ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅಂಬಾರಾವ್ ಮಾಲಿಪಾಟೀಲ್ ಅವರೇ, ನಿರ್ದೇಶಕರಾಗಿರ್ತಕ್ಕಂಥ ಸೋಮಶೇಖರ್ ನಿಂಬರ್ಗಿಯವರೇ, ಮೈಲಾರಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಖಂಡೋಜಿಯವರೇ ಹಾಗೂ ಓಂಕಾರ ಅವರೇ ಹಾಗೂ ನಮ್ಮ ಗ್ರಾಮದ ಎಲ್ಲ ಹಿರಿಯರೇ, ಈ ಒಂದು ವೆಟರ್ನರಿ ಇಲಾಖೆಯ ಎಲ್ಲ ಮುಖ್ಯಸ್ಥರೇ, ಈ ಒಂದು ಉದ್ಘಾಟನೆ ಪೂಜೆ ಅಂಗವಾಗಿ ಮಾನ್ಯ ಶಾಸಕರು ಇಲ್ಲಿ ನಮ್ಮಲ್ಲಿ ಪಟ್ಟಣ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಒಂದು ಸಂತೋಷದ ವಿಷಯ. ಇಷ್ಟು ಹೇಳಕ್ಕೆ ಬಯಸ್ತಾ ಇದ್ದೇನೆ, ಮಾನ್ಯ ಶಾಸಕರಿಂದ ಪಟ್ಟಣ ಗ್ರಾಮಕ್ಕೆ ಏನು ಸಿಗಬೇಕಾಗಿದೆ ಮೂಲಭೂತ ಸೌಕರ್ಯಗಳೆಲ್ಲ ಸಿಗ್ತಾ ಇವೆ. ಆದರೆ ಸ್ವಲ್ಪ ಕೇಳಿದ್ರೆ ಮಾತು ಸ್ಪೀಕರ್ ಇಲ್ಲ, ಅದಕ್ಕೋಸ್ಕರ ಈ ರೋಡು ನಾವು ನಿರೀಕ್ಷೆನೂ ಮಾಡಿದ್ದಿಲ್ಲ ಈ ರೋಡ್ ಮಾಡ್ತೀವಿ ಅಂತ ಹೇಳಿ. ಮಾನ್ಯ ಶಾಸಕರು ತಾವು ಸ್ವತಃ ಈ ರೋಡ್ ಕಾಳಜಿ ವಹಿಸಿ ಈ ರೋಡಿಟ್ಟು ಸಾವಳಗಿ ಇಟ್ಟು ಪಟ್ಟಣದಿಂದ ಕೂಡು ರಸ್ತೆ ಇದು ಈ ಒಂದು ಒಳ್ಳೆಯ ಒಂದು ಕೆಲಸ, ಈ ರೈತರಿಗೂ ಅನುಕೂಲ ಆಗೋಂಥ ಒಂದು ಕೆಲಸ ಆಗಿದೆ. ಇನ್ನೂ ಒಂದು ಗಣಗಾಪುರ ಕ್ರಾಸ್ಲಿಂದ ಪಟ್ಟಣಕ್ಕೆ ಬರೋಂಥ ಒಂದು ಕೂಡು ರಸ್ತೆ ಏನಿದೆ ಅದನ್ನು ತುಂಬ ಅನುಕೂಲ ಆಗೋಂಥ ರೈತರಿಗೆ ಕೆಲಸ ಆಗಿದೆ, ಅದು ಸ್ಯಾಂಕ್ಷನ್ ಆಗಿದೆ. ಇನ್ನು ಪೂಜೆ ಮಾಡ್ಲಿಕ್ಕೆ ಒಂದು 4-5 ದಿವಸ ಟೈಮ್ ಕೇಳ್ತಾ ಇದ್ದಾರೆ.
ಅದನ್ನು ಟೈಮ್ ತೊಗೊಂಡು ಅದನ್ನು ಪೂಜೆ ಮಾಡಿದ್ರೆ ನಮ್ಮ ಕಾರ್ಯಕರ್ತರಿಗೆ ತುಂಬ ಅನುಕೂಲ ಆಗ್ತದಂತ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ವಿಷಯ, ಪಟ್ಟಣ ಗ್ರಾಮಕ್ಕೆ ಮುಖ್ಯವಾಗಿ ಒಂದು ಪಟ್ಟಣ ಗ್ರಾಮಕ್ಕೆ ಮೀಸಲಾದಂಥದ್ದು ಕೆರೆಯಾಗಿದೆ. ಸುಮಾರು ಒಂದು 22 ಎಕರೆ ಜಮೀನಿನಲ್ಲಿ ಒಂದು ಕೆರೆ ಶಾಂಕ್ಷನ್ ಆಗಿದೆ. ಅದು ಶೀಘ್ರದಲ್ಲೇ ಮಾಡಿದ್ರೆ ಪಟ್ಟಣ ಗ್ರಾಮಸ್ಥರಿಗೆ ನೀರಿನ ಯಾವುದೇ ಒಂದು ಕೊರತೆ ಆಗದಂತೆ ಅನುಕೂಲ ಆಗ್ತದೆ. ಆಮೇಲೆ KEB ಒಂದು ಸ್ಥಾವರ ಘಟಕ ಒಂದು ಶಾಂಕ್ಷನ್ ಆಗಿದೆ. ಅದನ್ನು ಶೀಘ್ರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ, ಮುಂದಿನ ಈ ಒಂದು ತೊಗರಿ ಸೀಸನ್ ಅಷ್ಟೇ ಅದು ಕೆಲಸ ಪೂರ್ಣಗೊಂಡ್ರೆ ಈ ರೈತರಿಗೆ ಏನು ನಮಗೆ ಮೋಟ್ರಲ್ಲಿಂದ ತೊಂದರೆ ಆಗ್ತಾಯಿದೆ, ಕರೆಂಟ್ ಇಲ್ಲ, ಒಬ್ರು ಬಂದ್ ಮಾಡಬೇಕು, ಒಬ್ರು ಚಾಲು ಮಾಡಬೇಕು ಅನ್ನೋಂಥ ಏನು ಸಮಸ್ಯೆ ಇದೆ, ಅದು ಸುಮಾರು ಪಟ್ಟಣ ಗ್ರಾಮ ಒಂದೇ ಅಲ್ಲ, ಸುತ್ತಮುತ್ತಲಿನ 7 ಹಳ್ಳಿಗಳಿಗೂ ಸಹಿತ ಆ ಒಂದು ಸ್ಥಾವರ ಘಟಕದಿಂದ ಅನುಕೂಲ ಆಗ್ತದಂಥ ಒಂದು ಆಸೆ ಬೇಡಿಕೆ ಇತ್ತು. ಆ ಆಸೆ ಈಡೇರಿಸಿದ್ದಾರೆ. ಮಾನ್ಯ ಶಾಸಕರು ಚುನಾವಣೆ ಪ್ರಚಾರದಲ್ಲಿ ನಮ್ಮ ಬೇಡಿಕೆ ಏನಿತ್ತು ಕೇಳಿದ್ರೆ ಒಂದು ಕೆರೆ ಮಾಡಬೇಕು, ಒಂದು KEBದು ಒಂದು ವಿದ್ಯುತ್ ಘಟಕ ಮಾಡಬೇಕು ಅನ್ನೋಂಥದ್ದು ಒಂದು 2 ಬೇಡಿಕೆ ಇದ್ದು, ಅವು 2 ಬೇಡಿಕೆ ಈಡೇರಿಸಿದ್ದಾರೆ. ಇನ್ನು ಅದಕ್ಕೆ ಮೀರಿನ ಶಿವಲಿಂಗೇಶ್ವರ ಮಠದ ಒಂದು ಉದ್ದೇಶ, ನಾವು ಕಲ್ಯಾಣ ಮಂಟಪ ಬೇಡಿದ್ದೀವಿ, ಕಲ್ಯಾಣ ಮಂಟಪಕ್ಕೂ ಕೊಡ್ತೀವಿ, ಗುಡಿ ಕಟ್ಟಲಿಗೂ ಕೊಡ್ತೀವಿ ಅಂತ ಸ್ವ ಇಚ್ಛೆಯಿಂದ ಅವರು ನಮ್ಮ ಪಟ್ಟಣ ಗ್ರಾಮಕ್ಕೆ ಒಂದು ಒಳ್ಳೆಯ ಹೆಚ್ಚಿನ ಕಾಳಜಿ ವಹಿಸಿ ಪಟ್ಟಣ ಗ್ರಾಮಕ್ಕೆ ಬೇಕಾದಂಥ ಸೌಕರ್ಯ ಏರ್ಪಡಿಸಿದ್ದಾರೆ. ತುಂಬ ಋಣಿಯಾಗಿರ್ತೀವಿ ಪಟ್ಟಣ ಗ್ರಾಮಸ್ಥರ ವತಿಯಿಂದ. ಇನ್ನೂ ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿವೆ, ಅವೆಲ್ಲ ನೆರವೇರಿಸಿಕೊಟ್ರೆ ಮಾನ್ಯ ಶಾಸಕರಿಗೆ ನಮ್ಮ ಪಟ್ಟಣ ಗ್ರಾಮದ ಯಾವಾಗಲೂ ನಾವು ಪಟ್ಟಣ ಗ್ರಾಮದವರು ಋಣಿಯಾಗಿರ್ತೀವಿ ಅಂತ ಈ ಮಾತು ಹೇಳುತ್ತಾ ಮಾಡಿದ್ದೇವೆ. ಇದು ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆಜಿಯವರು ಈ ಒಂದು ನಾವೇನೇನು ಚುನಾವಣೆಯಲ್ಲಿ ಹೇಳಿದ್ದೀವಿ ಅದನ್ನು ಮಾಡೇ ತೀರ್ತೀವಿ. 100% ನಮಗೇನು ಮಾತು ಕೊಟ್ಟಿವಿ ಅದ್ರಾಗ ಏನು ಎರಡನೇ ಮಾತೇ ಇಲ್ಲ. ಈಗ ನಾವು ಹೊಲಗಳಿಗೆ ರೈತರಿಗೆ ತೊಂದರೆ ಆಗ್ತದೆ ಅಂತಕ್ಕಂಥ ರೀತಿಯಲ್ಲಿ ರಸ್ತೆ ಇರ್ಬೇಕಂತ ಹೇಳಿ ಇದು ಒಂದು ರಸ್ತೆ, ಇನ್ನೂ $1 ಕೋಟಿ ಮೇನ್ ರೋಡ್ನಿಂದ ನಿಮ್ಮ ಗಣಗಾಪುರ ರೋಡ್ನಿಂದ ಬಂದಕ್ಕೆ ಬರ್ಲಿಕ್ಕೆ ಅದನ್ನು ಕೂಡ 4-5 ದಿನದಲ್ಲಿ ಅಗ್ರಿಮೆಂಟ್ ಮಾಡೋದು. ದೇವರಾರ್ದಂತ ಕಾಂಟ್ರಾಕ್ಟರ್ ತೊಗೊಂಡು ಅನ್ನೋದು ಅಗ್ರಿಮೆಂಟ್ ಸಲುವಾಗಿ ನಿಂತದ. ಅಗ್ರಿಮೆಂಟ್ ಇಲ್ಲಾರ್ದೆ ಪೂಜೆ ಮಾಡಬಾರ್ದು ಮಾಡಿಲ್ಲ. ಇವತ್ತು ಅದನ್ನು ಕೂಡ ಮಾಡ್ತಿದ್ದೆವು. ಇದು ಒಂದು ಅಂದರೆ 2 ಕಿಲೋಮೀಟ್ರ್ ₹1,65,00,000 ಇದಕ್ಕೆ ಇಟ್ಟಿದೆ. ಇವತ್ತಿನಿಂದ ಪ್ರಾರಂಭ ಆಗ್ತದೆ. ನಾಳೆನೇ ಪ್ರಾರಂಭ ಮಾಡ್ತಿಲ್ಲ, ನಾಳೆ ಬೆಳಗ್ಗೆನಿಂದ ಪ್ರಾರಂಭ ಮಾಡಿ ಇಲ್ಲಿಂದ ನೇರವಾಗಿ ಸವಳಿಗೆ ಹೋಗ್ತಕ್ಕಂಥ ರೀತಿಯಲ್ಲಿ ಸವಳಿಗೆಯಲ್ಲಿ ಕೂಡ HSDP ರೋಡ್ ತೆಗೆದುಕೊಂಡ್ವಿ. ಮುಂದೆ ಒಂದು ದಿವಸ ಏನು ಬಂದು ದೊಡ್ಡ ರೋಡ್ ಇನ್ನೊಂದು HSDP ಬಂತಂದ್ರೆ ನಾವು ಮೇನ್ ರೋಡಿಂದ ದೊಡ್ಡ ರೋಡ್ ಮಾಡಿ ನಡಬರ್ಕ್ ಲೈಟ್ ಹಾಕಿ ಪೂರ್ಣ ಬರತಕ್ಕಂಥ ವಿಚಾರ ನನ್ನ ತಲೆಯಲ್ಲಿದೆ. ಇನ್ನು ಉಳಿದಿರ್ತಕ್ಕಂಥ ಕಾರ್ಯಗಳು ಕೂಡ ದೇವಸ್ಥಾನ ಆಗಿರ್ಬೋದು, ಸಮುದಾಯ ಭವನ ಆಗಿರ್ಬೋದು, ಈ KEBದು ಈಗಾಗಲೇ ಹೇಳಿದಿರೋದು KEBದು ಏನಿಲ್ಲ ಎಲ್ಲನೂ ಆಗಿದೆ. ಅವರು ಎಸ್ಟಿಮೇಟ್ ಮಾಡಿದ್ದಾರೆ ಒಂದು 6 ಲಕ್ಷನೋ ಅದು ಜಮೀನು ದುಡ್ಡು ಕಟ್ಟಬೇಕು. ಅದು ಕಾರ್ಪೊರೇಟರ್ ಅದು ನಾಳೆ ನಾಡ್ದು ಅವ್ರು ಏನಪ್ಪ ಸೋಮವಾರ ಮಂಗಳವಾರ ದಿವಸ ಕಟ್ಟಿಸಿದ ತಕ್ಷಣ ಎಲ್ಲ ರೀತಿಯಿಂದ ಸ್ಯಾಂಕ್ಷನ್ ಆಗಿದೆ. ಅದು ಕೆಲಸ ಪ್ರಾರಂಭ ಮಾಡ್ತಕ್ಕಂಥದ್ದು ಭಾಳ ದೊಡ್ಡದಾದಂಥ ಕಾರ್ಯಕ್ರಮ ಮುಖ್ಯಮಂತ್ರಿಗಳಿಗೆ ಮಾಡಿಸಿ ಹಾಸ್ಪಿಟ್ಲು ಅದು ಎಲ್ಲ ಸೇರಿ ಮಾಡ್ಬೇಕಂತ ಹೇಳಿ ಇಟ್ಕೊಂಡಿದ್ದೀನಿ. ಆಮೇಲೆ ಏನಪ್ಪ ಅಂದ್ರೆ ಇದು ಕೆರೆದು ಕೂಡ ಏನಪ್ಪ ಅಂದ್ರೆ ದುಡ್ಡು ಬಂದು ಜಮಾ ಆಗಿದೆ. ಅದು DC ಅವ್ರಿಗೆ ಬಂದ್ರೆ EDM ಆಗಿ ಬಂದು ಕೂಡಲೇ ಹೊಲದವ್ರಿಗೆ ಕರೆದು ಅವ್ರು ಪೇಮೆಂಟ್ ಕೊಟ್ಟು ಅದು ಕೆಲಸ ಸ್ಟಾರ್ಟ್ ಮಾಡ್ತಕ್ಕಂಥ ರೀತಿಯಲ್ಲಿ ಅದನ್ನು ಕೂಡ ಕೆಲಸ ಅದಾದರೆ ಏನಪ್ಪ ಅಂದ್ರೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿತದೆ. ಹಂತವಾಗಿ ತಮ್ಮ ಗ್ರಾಮಕ್ಕೆ ಏನೇನು ಹೇಳಿದ್ದೀವಿ ಅವೆಲ್ಲವನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ನಾನು ಆ ಕ್ರಮ ಕೈಗೊಳ್ತಿದ್ದು. ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕರನ್ನಾಗಿ ಮಾಡಿದಿರಿ. ತಾವೇನೇನು ಕೆಲಸ ಹೇಳಿದಿರಿ ಅವೆಲ್ಲವನ್ನು ಕೂಡ ಆದಷ್ಟು ಮಟ್ಟಿಗೆ ಸಾಧ್ಯ ಆದಷ್ಟು ಮಟ್ಟಿಗೆ 60-70% ಆದರೂ ಮಾಡಿ ತೋರಿಸ್ತೀವಿ. ಯಾಕಂದರೆ ಈಗಾಗಲೇ ನಾವು 5 ಗ್ಯಾರಂಟಿಗಳ ಬಗ್ಗೆ ಹೇಳಿದೆವು. ಅದನ್ನು ಕೂಡ ಇಂಪ್ಲಿಮೆಂಟ್ ಆಗಿ ಎಲ್ಲರಿಗೆ ಬರ್ತಾಯಿದೆ. ಇನ್ನು ಉಳಿದಿರ್ತಕ್ಕಂಥದ್ದು ಇನ್ನೂ ಯಾವುದೇ ರಸ್ತೆ ಇದ್ದರೆ ಅವರು ಇಲ್ಲೇ ಅದರ ಅವ್ರ ಬಳಿ ಬರ್ಸ್ರಿ. ಯಾಕಂದರೆ ಇನ್ನೂ ಒಂದು 4 ಕಿಲೋಮೀಟ್ರ್ ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಪ್ರಗತಿ ಪಥದಲ್ಲಿ ತಗೊಳ್ತಾ ಇದ್ದೀವಿ. ಅಂದರೆ ರೈತರಿಗೆ ಹೊಲಕ್ಕೆ ಅನುಕೂಲ ಆಗಬೇಕು. ಮಳೆಗಾಲ ಬಂದಾಗ ಏನಪ್ಪ ಅಂದ್ರೆ ಕೈಯಾಗ ಚಪ್ಪಲಿ ಇಟ್ಕೊಂಡು ತಲೆ ಮೇಲೆ ಹತ್ಕೊಂಡು ರಾಶಿ ತರ್ತಕ್ಕಂಥದ್ದು ಹಳ್ಳಿಯಲ್ಲಿ ಅದ. ಅದನ್ನು ಆಗಬಾರ್ದು ಅಂತೇಳಿ ನಮ್ಮ ಪ್ರಿಯಾಂಕಾ ಖರ್ಗೆಜಿಯವರು ಒಂದು ಹೊಸ ಯೋಜನೆಯನ್ನು ರೈತರಿಗೆ ಹೊಲಕ್ಕೆ ಹೋಗ್ತಕ್ಕಂಥ ದಾರಿ ಸುಗಮವಾಗಿ ಹೋಗ್ಬೇಕಂತ ಹೇಳಿ ಇದು ಏನಪ್ಪ ಅಂದ್ರೆ 6 ವರ್ಷದಿಂದ ಮುಂದೆ 6 ವರ್ಷ ತನಕ ರೋಡ್ ಮಾಡಿ 6 ವರ್ಷ ಆದಮೇಲೆ ಮೇಂಟೆನೆನ್ಸ್ ಮಾಡಿ ಕೊಡ್ಬೇಕು. ಸರಿಯಾಗಿ ಆಗ್ತದಿಲ್ಲ ನೀವು ಬಿಡು ವಿಶ್ವನಾಥ್ ಸಂಜು ಸರಿಯಾಗಿ ಆಗ್ತದೆ ನಿಗರಾಣಿ ಮಾಡಿ ನೋಡಿರಿ. ಸುಮ್ಮನೆ ಯಾರೇ ಮಾಡಿ ಹೋದ್ರು ಮಾಡಿ ಹೋಗ್ಲಿ ಅಂತಲ್ಲ, ಸರಿ ಆಗ್ತದಿಲ್ಲೋ, ಸರಿಯಾಗಿ ರೂರಲ್ ಮಾಡಿರಿಲ್ಲೋ, ರೂರಲ್ ಆಗ್ಯದಿಲ್ಲೋ, ಸರಿಯಾಗಿ ಡಾಂಬರ್ ಹಾಕ್ಯಾರಿಲ್ಲೋ, ಇವೆಲ್ಲ ಸರಿಯಾಗಿ ನೋಡ್ಬೇಕು. ನೋಡಲಿಲ್ಲ ಅಂದ್ರೆ ನಮ್ಮ ಗಮನಕ್ಕೆ ತರ್ಬೇಕು. ಇಲ್ಲ ಖಾತ್ರಿ ಅವ್ರು ಇರ್ತಾರೆ AW ಅವ್ರಿಗೆ ಹೇಳ್ಬೇಕು ಫೋನ್ ಮಾಡಿ. ಇವೆಲ್ಲ ಸರಿಯಾಗಿ ಕೆಲಸ ತೊಗೊಂಡು ನಾವೆಲ್ಲರೂ ಕೂಡಿ ಈ ಭಾಗದ ಅಭಿವೃದ್ಧಿಗಾಗಿ ಎಲ್ಲ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಮಗೆ ಬಿಸಿಲಲ್ಲಿ ಕೂಡ ತಾವೆಲ್ಲ ಕೂತಿದ್ದೀರಿ. ತಮಗೆಲ್ಲರಿಗೂ ಮತ್ತು ನನ್ನ ವತಿಯಿಂದ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.
ವತಿಯಿಂದನ ಅದರ ಸ್ವಲ್ಪ ಅನುದಾನ ತಗೋಬೇಕಂತೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಅಧ್ಯಕ್ಷರಾದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ರವರ ಜೊತೆಯಲ್ಲಿನೂ ಚರ್ಚೆ ಮಾಡಿ ಅದರ ಅನುದಾನ ಒದಗಿಸಬೇಕು ಎಂದು ಹೇಳಿದ ನಂತರ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರನ್ನು ಈ ಅನುದಾನವನ್ನು ಸದ್ಯದಲ್ಲಿ ಅವರು 1/3 ಅನುದಾನ ನೀಡಿರುತ್ತಾರೆ. ಹಂತದಲ್ಲಿ ಮತ್ತೆ ಇನ್ನು ಉಳಿದಿರೋದು ಇದು ಯೋಜನೆಯಲ್ಲಿ ಒಟ್ಟಾರೆ 38 ಮತಕ್ಷೇತ್ರ 7 ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಏರಿಯಾದಲ್ಲಿ ಇರೋ ಗ್ರಾಮೀಣ ಮತಕ್ಷೇತ್ರವು 38 ಮತಕ್ಷೇತ್ರವು ಬರುತ್ತೆ. ಅದರಲ್ಲಿ 1,000 ಕೋಟಿ ಅನುದಾನದಲ್ಲಿ 1,100 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಪಡಿಸಬೇಕೆಂದು ಅವ್ರದ್ದು ಒಂದು ನಿರ್ಧಾರ ಮಾಡಿದ್ರು. ಈಗ 1,000 ಕೋಟಿ ಅನುದಾನದಲ್ಲಿ 1,166 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಮಂಜೂರಾಗಿ ಟೆಂಡರ್ ಆಗಿರುತ್ತದೆ. ಈ ಟೆಂಡರ್ ಎಲ್ಲ ಇದು ಒಂದು ದೊಡ್ಡ ಇದರಲ್ಲಿ ಒಂದು ಪ್ರಾರಂಭೋತ್ಸವ ಮಾಡೋಣ, ಅದಕ್ಕೆ ಎಲ್ಲರಿಗೆ ಇದು ಮೆಸೇಜ್ ಹೋಗಲಿ. ನಾವು ನಮ್ಮ ಸರ್ಕಾರದಿಂದ ನಾವು ಎಲ್ಲರಿಗೆ ಏನು ಮಾಹಿತಿ ನೀಡ್ತಾ ಇದ್ದೀವಿ, ಏನು ಅವರಿಗೆ ಸೌಲಭ್ಯ ಕೊಡ್ತಾ ಇದ್ದೀವಿ ಅಂತೆ ಅದರಲ್ಲಿ ತಿಳ್ಕೊಂಡು ಜವರ್ಗಿ ತಾಲೂಕಿನಲ್ಲಿ ಕಟ್ಟಿ ಸಂಗಾವಿ ಹತ್ತಿರ ಇರೋ ಮಾನ್ಯ ದ್ವಿಂಗತ ಧರ್ಮಸಿಂಗ್ ಸಾಹೇಬದ ಕಲ್ಯಾಣ ಮಂಟಪ ಪ್ರೈಮೇಸಸ್ ತಾವು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಅಂದರೆ ನಾವು ಒಳ್ಳೆ ರೀತಿಯಿಂದ ಗುಣಮಟ್ಟ ರಸ್ತೆ ಮಾಡಿಕೊಂಡು 5 ವರ್ಷ 11 ತಿಂಗಳ ಅವಧಿಯಲ್ಲಿ ಇದು 10.5 ಕಿಲೋಮೀಟರ್ 10.4 ಕಿಲೋಮೀಟರ್ ರಸ್ತೆ ಪೂರ್ಣ ಮುಗಿಸಿ ಹಾಗೂ ಅದು ರಸ್ತೆ ಪೂರ್ಣಗೊಂಡ ನಂತರ 5 ವರ್ಷ ನಿರ್ವಹಣೆ ಸತತವಾಗಿ 5 ವರ್ಷ ನಿರ್ವಹಣೆ ಇರುತ್ತೆ. 5 ವರ್ಷ ನಿರ್ವಹಣೆ ಮಾಡಿ 5 ವರ್ಷ ನಿರ್ವಹಣೆ ಆದ ನಂತರ 6ನೇ ವರ್ಷ ಮರುಡಾಂಬರೀಕರಣ ಮಾಡಿ ಕಾಂಟ್ರಾಕ್ಟರ್ ಎಲ್ಲ ರಸ್ತೆ ಸಂಪೂರ್ಣವಾಗಿ ಮೊದಲ ಹಂತದಲ್ಲಿ ಏನು ರಸ್ತೆ ಕಂಪ್ಲೀಟ್ ಮಾಡಿದ್ದಲ್ಲ ಮುಗಿಸಿರಲ್ಲ ಅದೇ ರೀತಿ 6ನೇ ವರ್ಷದಾಗ ಮುಗಿಸ್ಕೊಂಡು ಇಲಾಖೆಗೆ ಏನಾದ್ರು ಹಸ್ತಾಂತರಿಸಿ ತಮ್ಮದು 5% ಠೇವಣಿ ಏನು ನಮ್ಮ ಹತ್ರ ಜಮಾ ಇರ್ತದಲ್ಲ ಅವಾಗ ತಗೊಂಡು ಹೋಗ್ತಾರ, ಅಲ್ಲಿವರೆಗೆ ತಗೊಂಡು ಹೋಗೋದಿಲ್ಲ ಅಂತ ಈ ಸ್ಕೀಮ್ಗೆ ಮಾನ್ಯ ಶಾಸಕರು ಇದು ಮೊದಲನೇ ಇದು ಬಹಳ ದಿವಸದಿಂದ ಬೇಡಿಕೆ ಇದೆ. ಇದು ರೈತರಿಗೆ ಹೋಗ ಬರಕ್ಕೂ ಬಹಳ ಅನುಕೂಲ ಆಗುತ್ತೆ. ಇದೇ ಕೊಡ್ಬೇಕಂತ ಕೇಸಿ ಸಾಹೇಬರು ಅದರಲ್ಲಿ ಪ್ರಸ್ತಾವನೆಯಲ್ಲಿ ಆದ್ಯತೆ ಕೊಟ್ಟಾಗ ಅದು ಮಂಜೂರಾತಿ ಆಗಿದೆ. ಇವತ್ತು ಗುದ್ಲಿ ಪೂಜೆನೇ ಆಗಿರುತ್ತದೆ. ನಾಳೆಯಿಂದ ನಾವು ಕೆಲಸ ಇದು ಪ್ರಾರಂಭ ಮಾಡ್ತೀವಿ. SY ಪಾಟೀಲ್ ಗುತ್ತೇದಾರ್ ಅವರಿಗೆ ಮಂಜೂರಾಗಿದೆ. ಅವರು ಏನಿದೆ 4 ರಸ್ತೆಯಲ್ಲಿ ಇನ್ನೊಂದು ರಸ್ತೆ ಇದೆ. ಇದು ನಾಳೆಯಿಂದ ಕೆಲಸ ಪ್ರಾರಂಭ ಆಗುತ್ತೆ. ತಮ್ಮಿಂದ ನಾವು ಕಳಕಳಿಯಿಂದ ವಿನಂತಿ ಮಾಡುವ ಏನಂದ್ರೆ ತಾವು ಎಲ್ಲರೂ ಸಹಕರಿಸಬೇಕು. ಸ್ವಲ್ಪ ಜನ ಬಂದ ಹೊಲ ಸಲುವಾಗಿ ಸ್ವಲ್ಪ 2 ಫೀಟ್ 3 ಫೀಟ್ ಸಲುವಾಗಿ ಅಡಚಣೆ ಮಾಡ್ತಾರ, ಸ್ವಲ್ಪ ಮಾಡಿಕೊಡ್ಬೇಡ್ರಿ, ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಷ್ಟು ರಸ್ತೆ ತಾವು ಸ್ವಲ್ಪ ನಮಗೆ ಅನುಕೂಲವಾಗಿ ಕೊಡ್ತೀರಿ ಅಷ್ಟು ಒಳ್ಳೇದು ರಸ್ತೆ ಆಗ್ತದೆ. ಆಗಲೇ ಎಷ್ಟು ಇರ್ತದ ಅಷ್ಟು ಒಳ್ಳೇದ ರಸ್ತೆ ಆಗ್ತದ ಅನ್ಕೊಂಡು ನಾವು ಅದಕ್ಕಿಂತ ಹೆಚ್ಚಿಗೆ ಏನಾನೋ ತೊಂದರೆ ಇದ್ದಂದ್ರೆ ನೇರವಾಗಿ ನಮ್ದು ಬೋರ್ಡ್ ಮೇಲೆ ನಂಬರ್ ಇರ್ತದ, ನೇರವಾಗಿ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ ಇಂಥ ಕೆಲಸ ಆಗ್ತಾ ಇದೆ ಇಂಥ ಆಗ್ತಾ ಇಲ್ಲ ಅನ್ಕೇಸಿ ನಾವು ಖುದ್ದಾಗಿ ಬರ್ತೀವಿ. ನಮ್ಮ ಮೇಲೆ ಸುಮಾರು 4-5 ಅವರು ಗುಣಮಟ್ಟ ನೋಡೋರು ಅಧಿಕಾರಿಗಳು ಇದ್ದಾರ. ಬೆಂಗಳೂರಿನಿಂದ ಅವ್ರಿಗೆ ಅಪಾಯಿಂಟ್ ಮಾಡ್ಯಾರ. ಅವರು ಬಂದು ನೋಡಿದ ನಂತರ ಅವ್ರದ್ದು ಪರಿಶೀಲನೆ ಆದ ನಂತರ ನಮ್ದು ಕಾಂಟ್ರಾಕ್ಟರ್ಗೆ ಪೇಮೆಂಟ್ ಮಾಡ್ತೀವಿ ನಾವು. ಅದು ಅಲ್ಲಿವರೆಗೆ ನಾವು ಕಾಂಟ್ರಾಕ್ಟರ್ ಪೇಮೆಂಟ್ ಮಾಡಂಗಿಲ್ಲ. ಆ ಥರ ನಮ್ದು ಡಿಪಾರ್ಟ್ಮೆಂಟ್ ಒಂದು ಸಿಸ್ಟಮ್ ಇದೆ PMJSY ಅಂತ. ಅದಕ್ಕೆ ಇದು ಮಾನ್ಯ ನಮ್ಮ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಏನಿದೆ ಈ ಯೋಜನೆ ಗ್ರಾಮಸ್ಥರಿಗೆ ಏನಾದರೂ ಸಂಪರ್ಕ ಕಲ್ಪಿಸುವ ಸಲುವಾಗಿ ಗ್ರಾಮಕ್ಕೆ ಹೊಲಕ್ಕೆ ಹೋಗೋ ಬರೋಕ್ಕೆ ರೈತರಿಗೆಲ್ಲರಿಗೆ ಸೌಲಭ್ಯ ಸಿಗ್ಬೇಕಂತೆ ಅಂತ ಯೋಜನೆ ಕೊಟ್ಟಾಗ ಮಾನ್ಯ ಶಾಸಕರು ಶ್ರೀ ಯಲ್ಲಂಪ್ರಭು ಪಾಟೀಲ್ ಸಾಹೇಬರು ಇದು ಅಂತ ರಸ್ತೆಗೆ ಏನಿದೆ ಹುಡುಕಿ ರಸ್ತೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ಸುಮಾರು 39.45 ಕಿಲೋಮೀಟರ್ ಮಂಜೂರಾಗಿ ಕೆಲಸ ಈಗಾಗಲೇ 3-4 ಕೆಲಸಗಳು ಚಾಲೂ ಆಗಿದೆ. ಈಗ ಹಂಗೆ ಗುದ್ಲಿ ಪೂಜೆ ಆಗ್ತಾ ಇದೆ. ನಾಳೆನೋ 2-3 ಪೂಜೆ ಇದೆ. ಎಲ್ಲ ಆದ ನಂತರ ನಾವು ಕೆಲಸ ಸಂಪೂರ್ಣವಾಗಿ ಗುಣಮಟ್ಟ ಮಾಡ್ತೀವಿ ಅಂತ ನಾವು ಏನಿದೆ ತಮ್ಮ ಹತ್ರ ನಾವು ಸ್ಪಷ್ಟವಾಗಿ ನಾವು ಏನಿದೆ ತಮ್ಮ ಮುಂದೆ ಹೇಳ್ತೀನಿ. ಏನು ಅದರ ಬಗ್ಗೆ ಕೆಲಸದ ಬಗ್ಗೆ ಏನು ಇನ್ನೋರ್ವ ಕೋಟಿ ಒಡೆಯರ ಮುತ್ತವರ ಪಾದಗಳಿಗೆ ನಮಸ್ಕರಿಸಿ ಇವತ್ತಿನ ಈ ಸಮಾರಂಭದ ಕಾರ್ಯಕ್ರಮಕ್ಕೆ ನನ್ನ ಜೊತೆಗೆ ಆಗಮಿಸಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ಕಣ್ಣಿಯವರೇ ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರ ಬಸವರಾಜ ನಾಯ್ಕುಡಿ ಅವರೇ, ಖಾದ್ರಿ ಅವರೇ,
ಮಲ್ಲಿಕಾರ್ಜುನ ಖಾಗೂಜಿಯವರೇ, ಪ್ರಭು ಪೂಜಾರಿ ಅವರೇ, ಶಿವಲಿಂಗಯ್ಯ ಸ್ವಾಮೀಜಿಯವರೇ, ಲಿಂಗಪ್ಪ ಪೂಜಾರಿ ಗ್ರಾಮ ಪಂಚಾಯತ್ ಸದಸ್ಯರೇ, ಶರಣಪ್ಪ ಡಣ್ಣೂರವರೇ, ಸೋಮಲಿಂಗ್ ಪುಲಾರ್ ಅವರೇ, ಭಾಸ್ಕರ್ ನಾಯ್ಕೋಡಿ ಅವರೇ, ಬಾಬುರಾವ್ ನಾಯ್ಕೋಡಿ ಅವರೇ, ಪ್ರಭುಲಿಂಗ್ ಡಣ್ಣೂರ ಗ್ರಾಮ ಪಂಚಾಯತ್ ಸದಸ್ಯರೇ, ರೇವಣಸಿದ್ದಪ್ಪ ನಿಂಬುರ್ಗಿ ಅವರೇ, ಸಂತೋಷ್ ನಾಯ್ಕೋಡಿ ಅವರೇ, ಮತ್ತು ನಮ್ಮ ಸಂಜು ಪಟ್ಟಣ ಅವರೇ, ಸೈಯದ್ ಪಟೇಲ್ರೇ, ಪ್ರಭುಲಿಂಗ್ ಗಡಿಮನಿ ಅವರೇ, ಪ್ರಭುಲಿಂಗ್ ಕೂಡಿ ಅವರೇ, ಸಂಜೀವ್ ಕುಮಾರ್ ಪಟ್ಟಣ ಅವರೇ, ಶಿವಲಿಂಗಯ್ಯ ಗುತ್ತೇದಾರ್ ಅವರೇ, ಹಾಗೂ ನಮ್ಮೆಲ್ಲ ಹಿರಿಯ ಗ್ರಾಮದ ಮುಖಂಡರುಗಳೇ, ಸಾರ್ವಜನಿಕ ಮಿತ್ರರ, ರೈತ ಬಂಧುಗಳೇ, ಈಗಾಗಲೇ ಖಾದ್ರಿ ಅವರು ಹೇಳಿದ ಹಾಗೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನಾವೇನೇನು ತಮಗೆ ಮಾತು ಕೊಟ್ಟು ನೀವು ನಮ್ಗೆ ಆ ಮಾತಿನ ಮೇಲೆ ವಿಶ್ವಾಸ ಮಾಡಿ ಮತವನ್ನು ಹಾಕಿ ಶಾಸಕರನ್ನಾಗಿ ಮಾಡಿದ್ರಿ. ಮಾತಿಗೆ ತಕ್ಕಂತೂ 5 ನಾವು ಗ್ಯಾರಂಟಿಗಳನ್ನು ಮನೆ ಮನೆಗೆ ಬಂದು ಹೇಳಿದ್ದೀವಿ. ಒಂದು 2,000 ಹಣ ಕೊಡ್ತಕ್ಕಂಥದ್ದು, ಅಕ್ಕಿ ಫ್ರೀ ಕೊಡ್ತಕ್ಕಂಥದ್ದು, 3ನೇ ಗ್ಯಾರಂಟಿ ಬಸ್ನಲ್ಲಿ ಫ್ರೀ ತಿರುಗಾಡ್ತಕ್ಕಂಥದ್ದು, 4ನೇ ಗ್ಯಾರಂಟಿ ಉದ್ಯೋಗ ಇಲ್ಲೇ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಣವನ್ನು ಕೊಡ್ತಕ್ಕಂಥದ್ದು, 5ನೇ ಗ್ಯಾರಂಟಿ ನಿಮಗೆ ವಿದ್ಯುತ್ ಶಕ್ತಿ ಫ್ರೀ ಆಗಿ ಕೊಡ್ತಕ್ಕಂಥದ್ದು. ಇದನ್ನು ಮಾಡಿದ ಮೇಲೆ ಮುಂದೆ ನಮ್ಮ ಸರ್ಕಾರ ಮನೆಗಳು ಕೊಡ್ತಕ್ಕಂಥದ್ದು ಸ್ವಲ್ಪ ತಡ ಆಗಿದೆ. ಸ್ವಲ್ಪ ದಿನದಲ್ಲಿ ಆ ಕೆಲಸನ ಕೂಡ ಪ್ರಾರಂಭ ಮಾಡ್ತೀವಿ. ಆದರೆ ಇದು ನಮ್ಮ ಈ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ 371 ಕಲಂ ಬಂದ ಮೇಲೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ಆಶೀರ್ವಾದದಿಂದ, ದಿವಂಗತ ಧರ್ಮಸಿಂಗ್ ಅವರ ಪ್ರಯತ್ನದಿಂದ ಈ ಭಾಗಕ್ಕೆ 371 ಬಂದಾಗಿನಿಂದ 5,000 ಕೋಟಿ ರೂಪಾಯಿ ಹಣ ಬರ್ತಾ ಇದೆ. ಅದರಲ್ಲಿ ಏನಪ್ಪ ಅಂದ್ರೆ ನಾವು ನಮ್ಮ ಪ್ರಿಯಾಂಕಾ ಖರ್ಗೆ ಗ್ರಾಮೀಣ ಅಭಿವೃದ್ಧಿ ಮಂತ್ರಿಯಾಗಿ ನಾವೆಲ್ಲ ಶಾಸಕರ ಸಭೆಯಲ್ಲಿ ಒಟ್ಟಾರೆ ಅಭಿಪ್ರಾಯ ಮಾಡೋದ್ರೆ ಏನಂದ್ರೆ ನೀವು ಸಾಕಷ್ಟು ಹಳ್ಳಿಯಲ್ಲಿ CC ರಸ್ತೆ ಮಾಡ್ಬೋದು, ಮನೆಗಳನ್ನು ಕೊಡ್ಬೋದು, ಆದರೆ ರೈತರಿಗೆ ಹೊಲಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಭಾಳ ಗಂಭೀರ ಇದೆ. ರಾಶಿಯಾಗಿ ತಲೆ ಮೇಲೆ ಹೊತ್ಕೊಂಡ್ಬರ್ತಕ್ಕಂಥ ಪರಿಸ್ಥಿತಿ ಇದೆ. ಅದಕ್ಕೆ ಎಲ್ಲ ಹಳ್ಳಿಗಳಲ್ಲಿ ಕೂಡ ಈ ಒಳ ರಸ್ತೆಗಳು ಆಗ್ಬೇಕಂತ ಹೇಳಿ ಇದೊಂದು ಯೋಜನೆ ಕಲ್ಯಾಣ ಪಥದಲ್ಲಿ 40 ಕಿಲೋಮೀಟರ್, ಪ್ರಗತಿ ಪಥದಲ್ಲಿ 40 ಕಿಲೋಮೀಟರ್, ಒಟ್ಟು ಸುಮಾರು ಒಂದು 80 ಕಿಲೋಮೀಟರ್ ರಸ್ತೆ ಆಗ್ಬೇಕಂತ ಹೇಳಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಇದೊಂದು ನಿರ್ಣಯ ಮಾಡಿ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಹೇಳಿದ ಮೇಲೆ ನಾವು ಲಿಂಗರಾಜ್ ಕಳ್ಳಿ ಅವರು, ನಮ್ಮ ಸಂತೋಷ್ ಪಾಂಡೂರ್ ಅವರು ಮತ್ತು ನಮ್ಮ ಭೀಮರಾವರು ಎಲ್ಲ ಗ್ರಾಮದ ಹಿರಿಯರಿಗೆ ಬಂದು ನಿಮ್ಮಲ್ಲೆಲ್ಲ ಬಂದು ಯಾವ್ಯಾವ ರಸ್ತೆಗಳು ಇದನ್ನು ಹೇಳ್ಕೊಂಡೇನು ಬಂದರೆ ಇವೆಲ್ಲ ರಸ್ತೆ ಕೊಟ್ಟು ಇವತ್ತು ಟೆಂಡರ್ ಆಗಿ ಸ್ಯಾಂಕ್ಷನ್ ಆಗಿದೆ. ಇನ್ನೂ 40 ಕಿಲೋಮೀಟರ್ ಕೂಡ ಯಾವ್ಯಾವ ಬಿಟ್ಟು ಹೋಗಿರ್ತಕ್ಕಂಥದ್ದು ಮತ್ತೆ ಆ ಖಾದ್ರಿ ಅವರು ಲಿಸ್ಟ್ ಮಾಡ್ತಾ ಇದ್ದಾರೆ. ಅದು ಒಂದು ನಾರ್ತ್ ಮಾಡಿದ್ದಾರೆ ಅವರು 3 ಕಿಲೋಮೀಟರ್ ಇರಬೇಕು. ಒಳ ರಸ್ತೆ ಏನಪ್ಪ ಅಂದ್ರೆ ಗೋರ್ಮೆಂಟ್ ಜಾಗ ಇರಬೇಕು, ಯಾರು ಅಬ್ಜೆಕ್ಷನ್ ಮಾಡಬಾರ್ದು. ಅದಕ್ಕೆ ಏನಪ್ಪ ಕಾಂಪೆನ್ಸೇಷನ್ ಕೊಡಲ್ಲ ಅವರು, ರಸ್ತೆ ಮಾಡ್ತಾರೆ ಅಂತ ಹೇಳಿದ್ರೆ ಅಂದರೆ ಅದು ರಸ್ತೆ ನಾವು ತೆಗೆದುಕೊಂಡು ನಿಮ್ಮ ಹೊಲಗಳಿಗೆ ಹೋಗಲಿಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಆ ಕಾರ್ಯ ಮಾಡಲಿಕ್ಕೆ ಬರ್ತದೆ. ಇಂಥ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಇಲ್ಲಿಂದ ಈ ಹುಣಸಿ ಅಡಿಗೆಯಿಂದ ಸುಮಾರು 10 ಕೋಟಿ 9 ಕೋಟಿ 40 ಲಕ್ಷ 10.5 ಕಿಲೋಮೀಟರ್ ಏನು ಬಂದ ರಸ್ತೆ ಹುಣಸಿ ಅಡಿಗೆಯಿಂದ ಒಂದು ಗೊಬ್ಬೂರು ಕೆವರೆಗೆ ವಾಯಾ ಮೇಳಗುಂದ, ಬಿ ಕ್ರಾಸ್, ಮಳನಿ ಮತ್ತು ಕಲಬುರಗಿ ತಾಲೂಕಾ, ಕಲಬುರಗಿ ಸೌತ್ ಕಾನ್ಸ್ಟಿಟ್ಯೂನ್ಸಿ ಕಲಬುರಗಿ ಏನು ಬರ್ತಕ್ಕಂಥ ಮುಖ್ಯ ರಸ್ತೆವರೆಗೆ ಒಂದು ಒಳ್ಳೆಯ ರಸ್ತೆ ಮತ್ತು ಗುಲ್ಬರ್ಗದಿಂದ ಬರ್ತಕ್ಕಂಥ ಈ ರಸ್ತೆಯನ್ನು ಕೂಡ ಪ್ರಾರಂಭ ಮಾಡಿಸ್ತಾ ಇದ್ದೀವಿ. ಎಲ್ಲವೂ ಸುಗಮವಾಗಿ ನಮ್ಮ ಸಾರ್ವಜನಿಕ ಬಂಧುಗಳು ಒಂದು ಒಳ್ಳೆಯ ರಸ್ತೆ ಮೇಲೆ ತಿರುಗಾಡಬೇಕು, ಓಡಾಡಬೇಕಂತ ಹೇಳಿ ಇವೆಲ್ಲ ನಮ್ಮ ಸರ್ಕಾರದ ಒಂದು ಪ್ರಯತ್ನದಿಂದ ಆಗ್ತಾ ಇದೆ. ಬರ್ತಕ್ಕಂಥ ದಿವಸದಲ್ಲಿ ಇನ್ನೂ ಅನೇಕ ಕೆಲಸಗಳಿವೆ. ಸಮುದಾಯ ಭವನ ಆಗ್ತಕ್ಕಂಥದ್ದು, CC ರಸ್ತೆಗಳು ಆಗ್ತಕ್ಕಂಥದ್ದು, ಈ ಭಾಗದಲ್ಲಿ ಏನಂತಂದ್ರೆ ಕರೆಂಟು ಶಾಶ್ವತವಾಗಿ ಇರಬೇಕು. ಆ ಒಂದು ದೃಷ್ಟಿಯಿಂದ ನಾವು ಪಟ್ಟಣದಿಂದ ಹತ್ತಗುಂದಿ ಬರ್ತಕ್ಕಂಥ ಜಾಗದಲ್ಲಿ 110 KV ಏನಂದ್ರೆ ಒಂದು ಸಬ್ ಸ್ಟೇಷನ್ ಪ್ರಾರಂಭ ಮಾಡಿ ಶಾಶ್ವತವಾಗಿ ರೈತರಿಗೆ ಕರೆಂಟ್ ಸಿಗ್ತಕ್ಕಂಥದ್ದು ಬಹಳ ಅತಿ ಅವಶ್ಯ ಇದೆ. ನಾನು ನೋಡ್ತಾ ಇದ್ದೀನಿ, ಸುಮ್ಮನೆ ಯಾರನ್ನ ಟೀಕೆ ಮಾಡೋದಿಲ್ಲ, ನಾವು ಮಾಡಬೇಕಾಗಿತ್ತು, ಎಲ್ಲರೂ ಜವಾಬ್ದಾರಿ. ನಾವು ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕೋ ಏನೋ ಈ ಭಾಗದಲ್ಲಿ ಏನಪ್ಪಂದ್ರೆ ಸಬ್ಸ್ಟೇಷನ್ಗಳೇ ಇಲ್ಲ. ಕರೆಂಟ್ ಹೋಯ್ತಂದ್ರೆ ಆ ರೈತರ ಪರಿಸ್ಥಿತಿ ಕಬ್ಬು ಒಣಗ್ತವ, ಬೆಳೆ ಒಣಗ್ತವ, ನೀರಿಲ್ಲಾರ ಬಗ್ಗೆ ಇಂಥ ಪರಿಸ್ಥಿತಿ ಬಂದ ತಕ್ಷಣ ಆ ಪ್ರಯತ್ನ ಮಾಡಿದ್ದೀವಿ, ಸ್ಯಾಂಕ್ಷನ್ ಆಗಿದೆ. ಈ ಒಂದು 6 ಲಕ್ಷ ರೂಪಾಯಿ ಕಟ್ತಕ್ಕಂಥ ಕೆಲಸ ಇದೆ, ಅದು ಕೂಡ ಈ ಕೆಲವೇ ದಿನದಲ್ಲಿ ಮಾಡಿಸಿ ಆ ಕೆಲಸ ಏನಪ್ಪ ಅಂದ್ರೆ ಹತ್ತಗುಂದದಲ್ಲಿ 9 ಎಕರೆ ಜಾಗ ನೋಡಿದ್ದೀವಿ, ಅಲ್ಲಿ ಆ ಕೆಲಸ ಪ್ರಾರಂಭ ಮಾಡ್ಬೇಕಂತ ಹೇಳಿ ಒಂದು ನಿರ್ಣಯವನ್ನು ಕೂಡ ಮಾಡಿ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಅದನ್ನು ಕೂಡ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಹಂತ ಹಂತವಾಗಿ ನೀವು ಸಹಕಾರ ಮಾಡಬೇಕು. ಯಾಕಂದ್ರೆ ರಸ್ತೆ ಮಾಡುವಾಗ ಪಕ್ಕದಲ್ಲಿ ಬಿಡುತ್ತಾದಾಗ ಸ್ವಲ್ಪ ಕಟ್ಟಿಗಳು ಮುಂದೆ ಬಂದಿರ್ತಾವೆ, ಆಮೇಲೆ ಏನನ್ನ ಮಾಡಿ ತೆಗೆದ್ರೆ ಬಂದು ಸರಿಯಾಗಿ ಒಳ್ಳೆ ರಸ್ತೆ ಆಗ್ತವೆ. ಅಂಥವು ಸಹಕಾರ ಮಾಡ್ತಕ್ಕಂಥದ್ದು ಮತ್ತು ಹಂತ ಹಂತವಾಗಿ ಒಮ್ಮೆ ಕೊಡ್ಲಿಕ್ಕಾಗಲ್ಲ. ಬರೀ ಭಾಳ ಕಡಿಮೆ ಬಜೆಟ್ ಬಂದ್ರೆ ನಮ್ಮ ಕ್ಷೇತ್ರಕ್ಕೆ ಬರ್ತದೆ.
ಎಲ್ಲರಿಗೆ 100 ಕೋಟಿ ಬಂದರೆ ನಮ್ಗೆ 10 ಕೋಟಿ ಬರ್ತದೆ. ಏನೇನೋ ಎಲ್ಲೆಲ್ಲೋ ಯಾರ್ಯಾರಿಗೂ ಹೇಳಿ ನಿಮ್ಮ ಆಶೀರ್ವಾದದಿಂದ ಹಣ ತಂದು ಕೆಲಸ ಪ್ರಾರಂಭ ಮಾಡಿಸ್ತೀವಿ, ಕೆಲಸ ಹಾಕ್ತೀವಿ. ಆದ್ರೆ ಊರಾಗ ಮಾಡತ್ತೀವಿ, ನಾವೇನು ಬಂದ್ ಮಾಡಲ್ಲ. ದೊಡ್ಡ ರಸ್ತೆಗಳು ಟೆಂಡರ್ ಆಗ್ತಾವೆ. ಸಣ್ಣ ಸಣ್ಣ ಊರಲ್ಲಿ ಇರ್ತಕ್ಕಂಥದ್ದು 10 ಲಕ್ಷ 20 ಲಕ್ಷ ನೀವೇ ಎಲ್ಲ ಕಾರ್ಯಕರ್ತರು ಮಾಡ್ಕೊಂಡು ಒಬ್ಬರು ಏನಂತಂದ್ರೆ ಶಾಂತವಾಗಿ ಮಾಡಿದ್ರೆ ಯಾರಿಗೆ ಸಿಕ್ಕಿಲ್ಲ ಅವರೆಲ್ಲರಿಗೂ ಕೂಡ ಏನಂತಂದ್ರೆ ಕಾರ್ಯಕರ್ತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ತಮ್ಮನ್ನೆಲ್ಲ ತೆಗೆದುಕೊಂಡು ಹೋಗ್ತೀವಿ. ಯಾರನ್ನ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ದೊಡ್ಡ ಮನಸ್ಸು ಮಾಡಿ ಎಲ್ಲರೂ ಸಹಕಾರ ಮಾಡಿ ಒಮ್ಮತದಿಂದ ಹೋಗ್ಬೇಕು. ಮತ್ತು ಈಗ ಮತ್ತೆ ಹೊಸದಾಗಿ ಏನಪ್ಪ ಅಂದ್ರೆ ಇವತ್ತು ನಮ್ಮ ಮೈನಾರ್ ಇರಿಗೇಷನ್ ಮಿನಿಸ್ಟರ್ ಹೇಳಿದ್ದಾರೆ, ಯಾರ್ಯಾರು ಹರಿಜನ ಗಿರಿಜನೆಯ ರೈತರಿಗೆ ಹೊಲಗಳಿದ್ದು ಅವ್ರು ಪಾಣಿ ಇತ್ತಂದ್ರೆ ಅಂಥವ್ರು ಅರ್ಜಿ ಕೊಟ್ಟರೆ ಬೋರ್ವೆಲ್ ಮತ್ತು ಪೈಪ್ಲೈನ್ ಹಾಕಿ ಕೊಡ್ತಕ್ಕಂಥ ವ್ಯವಸ್ಥೆ ಮತ್ತಿಷ್ಟು ಸ್ಯಾಂಕ್ಷನ್ ಆಗಿ ಬಂದು ಒಂದು 10-20 ಊರು 1-2 ಯಾರಾದರೂ ಅಂಥವ್ರು ಇದ್ದು ಕೊಟ್ಟರೆ ಅವ್ರಿಗೆ ಏನಪ್ಪ ಅಂದ್ರೆ ಬೋರ್ವೆಲ್ ಹೊಡೆದು ಪಂಪ್ಸೆಟ್ ಕುಂದಿರಿಸಿ ನಿಮಗೆಲ್ಲ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಆ ಕೆಲಸನೂ ಕೂಡ ಏನಪ್ಪ ಅಂದ್ರೆ ಬೇಕಾಗಿದೆ. ಅಂಥವ್ರು ಯಾರಾದರೂ ಪಾಣಿ ಇದ್ದರೆ ಅವರು ಅರ್ಜಿ ಕೊಟ್ಟರೆ ಅವ್ರಿಗೆ ಬಂದು ಬೋರ್ವೆಲ್ ಹೊಡಿಸಿ ಮೋಟ್ರ್ ಕುಂದಿರಿಸಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿಸ್ತೀವಿ. ಇಂಥವೆಲ್ಲ ಹಂತವಾಗಿ ನಾವೆಲ್ಲ ಏನಪ್ಪ ಅಂದ್ರೆ ಇವೆಲ್ಲ ಕ್ರಮ ಕೈಗೊಳ್ತೀವಿ. ಇವತ್ತು ನಾವೆಲ್ಲರೂ ಇಷ್ಟು ಬಿಸಿಲಲ್ಲಿ ಕೂಡ ಇಷ್ಟು ನಮ್ಮನ್ನು ಕಾಯಿಸಿದ್ರು ಕೂಡ ಕೂತು ಸಹಕಾರ ಮಾಡಿ ಇಷ್ಟೊಂದು ಜನ ಸೇರಿದ್ದಕ್ಕಾಗಿ ತಮಗೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಿಮ್ಮ ಆಶೀರ್ವಾದದಿಂದ ನಿಮಗೆಲ್ಲರ ಮರ್ಯಾದೆ ಇರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ನಾವು ಗುಂಡು ಮುತ್ತಿಯವರು ಮೊದಲು ಹೇಳಿದ್ದೀವಿ, ಇವತ್ತು ಹೇಳ್ತಿದ್ದೀವಿ. ನಿಮ್ಗೆ ಏನೇ ಇದ್ದರೂ ಕೂಡ ತಕ್ಕ ಮಟ್ಟಿಗೆ ನಾವು ಆ ಕೆಲಸವನ್ನು ಬಗೆಹರಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಏನು ನಮ್ಮ ಕಿರಣ್ ಅವರು ಇನ್ನೊಂದು ನಿಮ್ಮದು ಲೈಟಿಂದು ಅದು ನಿನ್ನೆ ಮಾತಾಡಿನಿ 2-3 ದಿನದಾಗ ಹಾಕ್ತಾರೆ. ಅಲ್ಲಿ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ಒಂದು ದೊಡ್ಡ ಕಲ್ಯಾಣ ಪಥ ಯೋಜನೆ ಪ್ರಾರಂಭೋತ್ಸವ ಕಾರ್ಯಕ್ರಮ 8 ಮಾರ್ಚ್ 2025ಕ್ಕೆ ಪ್ರಾರಂಭೋತ್ಸವ ಕಾರ್ಯಕ್ರಮ ಆಗಿರುತ್ತದೆ. ಅದರಲ್ಲಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬಂದಿದ್ದರು, ಹಾಗೂ ಸನ್ಮಾನ್ಯ ನಮ್ಮದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಬಂದಿದ್ದರು. ಅಲ್ಲಿ ಸಂಬಂಧಪಟ್ಟವರು ಎಲ್ಲ ಸಚಿವರು, ಎಲ್ಲ ಶಾಸಕರು ಎಲ್ಲ ಅದರಲ್ಲಿ ಹಾಜರಿದ್ದರು. ಆ ಯೋಜನೆಗೆ ಪ್ರಾರಂಭೋತ್ಸವ ಕಾರ್ಯಕ್ರಮ ಸಂಪೂರ್ಣವಾಗಿ ಸರಿಯಾಗಿ ಆಯಿತು. ಆಮೇಲೆ ಪ್ರತಿ ಮತಕ್ಷೇತ್ರ ಜನರು ಆ ಕೆಲಸ ಪ್ರಾರಂಭ ಮಾಡುವಾಗ ಅವರು ಬೇಡಿಕೆ ಏನಿದೆ ಅಂದರೆ, ಇಂಥ ಒಳ್ಳೆಯ ಸ್ಕೀಮು ಮತ್ತು ನಮಗೆ ಬಹುದಿನ ಬೇಡಿಕೆ ಇರೋದರಿಂದ ಶಾಸಕರು ಆದ್ಯತೆ ಮೇರೆಗೆ ನಮಗೆಲ್ಲ ರಸ್ತೆಗಳು ಇಟ್ಟಿದ್ದಾರಲ್ಲ, ತಲಾ ಮತಕ್ಷೇತ್ರಕ್ಕೆ 40 ಕಿಲೋಮೀಟರ್ ರಸ್ತೆಯಲ್ಲಿ ನಮ್ಮ ಏರಿಯಾ ನಮ್ಮ ಗ್ರಾಮಕ್ಕೆ ಅವರು ಚೂಸ್ ಮಾಡಿ ಕೊಟ್ಟಿದ್ದಾರಲ್ಲ, ಅದಕ್ಕಾಗಿ ಹಾಗೇ ಪ್ರಾರಂಭ ಮಾಡೋದು ಬೇಡ ಸರ್, ತಾವು ಬನ್ನಿ ಅಂತೆ ಅವರಿಗೆ ಸನ್ಮಾನ ಮಾಡೋ ಸಲುವಾಗಿ ಮಾನ್ಯ ತಮ್ಮ ಮತಕ್ಷೇತ್ರದ ಅವ್ರವ್ರ ಮತಕ್ಷೇತ್ರಕ್ಕೆ ಇರೋರು ಶಾಸಕರಿಗೆ ಕರೆದು ಅವರು ಜನರು ಸನ್ಮಾನ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಸಂಬಂಧಪಟ್ಟ ಇಲಾಖೆಯವರಿಗೆ ಕರೆದಿದ್ದಾರೆ. ಅದೇ ರೀತಿ ನಾವು ಇವತ್ತು ಬಂದು ಪಟ್ಟಣದಲ್ಲಿ ಹಾಜರಿದ್ದಾಗ ಆ ಸಮಯದಲ್ಲಿ ಜನರದ್ದು ಸ್ವಲ್ಪ ರಿಕ್ವೆಸ್ಟ್ ಇತ್ತು, ನೀವು ಇದರ ಬಗ್ಗೆ ಸ್ವಲ್ಪ ಹೇಳಿ ಅಂತ. ಈಗ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಸಾಹೇಬರು ತಂದು ಮತಕ್ಷೇತ್ರಕ್ಕೆ 39.45 ಕಿಲೋಮೀಟರ್ ರಸ್ತೆ 34 ಕೋಟಿ ಅನುದಾನದಲ್ಲಿ ಅವರು ಮಂಜೂರಾಗಿ ಅವರು ಮತಕ್ಷೇತ್ರದಲ್ಲಿ 9 ರಸ್ತೆ ಕಾಮಗಾರಿಯನ್ನು ಈಗ ಪ್ರಾರಂಭಕ್ಕೆ ಆಗ್ತಾ ಇದೆ. ಅದರಲ್ಲಿ ಸೀತನೂರ್ಲಿಂದ ನಂದಿಕೂರು, ಕಡ್ನಿಲಿಂದ ಪಾಣಿಗಾಂವ್, ಆಮೇಲೆ ವಿವಿಧ ಗ್ರಾಮಗಳಿಗೆ ಮತ್ತು ರೈತರಿಗೆ ಅನುಕೂಲವಾಗುವಂತಹ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಕಲ್ಯಾಣ ಪಥ ಯೋಜನೆ ಅಡಿಯಲ್ಲಿ ಹಾಗೂ ಶಾಸಕರ ಅನುದಾನ ಯೋಜನೆ ಅಡಿಯಲ್ಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರು, ಕಾಯಕ ಯೋಗಿಗಳು ಆದಂಥ ಷಡಸ್ಥಲ ಬ್ರಹ್ಮಿ ಶಿವಮೂರ್ತಿ ಶಿವಾಚಾರ್ಯರ ಪಾದಗಳಿಗೆ ನಮಸ್ಕರಿಸಿ, ಇವತ್ತಿನ ಒಂದು ಜನರ ಕಲ್ಯಾಣ ಮತ್ತು ಜನರಿಗೆ ಅನುಕೂಲವಾಗಿರುವಂತಹ ಕಾರ್ಯವನ್ನು ಬುದ್ಧಿ ಪೂಜೆಗೆ ಆಗಮಿಸಿದಂತಹ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಪ್ರತಿಯೊಬ್ಬರನ್ನು ಗುರುತಿಸಿ ಪ್ರತಿಯೊಬ್ಬರಿಗೂ ಕೂಡ ಕೆಲಸಗಳಾಗಬೇಕು. ರೈತರು ಹಾಗೂ ಈ ಭಾಗದ ಕಲಬುರಗಿ ಮತ್ತು
ಅಫಜಲ್ಪುರ ಮಾರ್ಗವಾಗಿ ಹೋಗುವಂತ ಹಣಗಿಲ ಹಾರತಿ ಮುಖಾಂತರವಾಗಿ ರೈತರಿಗೆ ಮತ್ತು ಶರಣಸಿರಿಸಿ ಕಡಲಿ ಎಲ್ಲಾ ಗ್ರಾಮಗಳಿಗೂ ಮತ್ತು ರೈತರಿಗೆ ಅನುಕೂಲ ಆಗುವಂತಹ ಗುದ್ದಲಿ ಪೂಜೆ ನೆರವೇರಿಸಿದಂತಹ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಜಿ ಅವರೇ ಹಾಗೂ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದಂತಹ ಶ್ರೀ ಸಂತೋಷ್ ಪಾಟೀಲ್ ದಣ್ಣೂರ್ ಅವರೇ ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಲಿಂಗರಾಜಣ್ಣ ಕಣ್ಣೀರ್ ಅವರೇ ಹಾಗೂ ಈ ಯೋಜನೆಯ ಎಡಬ್ಲ್ಯೂ ಸರ್ ಆದಂತಹ ಖಾದ್ರಿ ಸರ್ ಅವರೇ ಮತ್ತು ಜಿಲ್ಲಾ ಅಧ್ಯಕ್ಷರಾದಂತಹ ಯುವ ಜಿಲ್ಲಾಧ್ಯಕ್ಷರಾದಂತಹ ಅಸ್ಲಾಂ ಅವರೇ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಶ್ರೀಮತಿ ಶೋಭಾ ಕಾಳೇರವರೇ ಹಾಗೂ ಈ ಒಂದು ಯೋಜನೆಯನ್ನು ಕಾರ್ಯರೂಪ ಮಾಡುವಂತಹ ಗುತ್ತಿಗೆದಾರರಾದಂತಹ ಗುರುನಂಜಯ ಸರ್ ಅವರೇ ಮತ್ತು ಈ ಗ್ರಾಮದ ಎಲ್ಲರನ್ನು ಹಿರಿಯರು ಮತ್ತು ಯುವಕರನ್ನು ತಗೊಂಡೋಗುವಂತಹ ನಾಯಕರಾಗಿರುವಂತಹ ಆತ್ಮೀಯ ಸೋದರರಾದಂತಹ ಶ್ರೀ ಬಸವರಾಜಣ್ಣ ವಾಲಿ ಅವರೇ, ನಾನೇನು ಹೆಚ್ಚಿಗೆ ಮಾತಾಡುವ ಅವಶ್ಯ ಇಲ್ಲ ಅಂತ ನಾನು ಭಾವಿಸಿ ಅನೇಕ ಕಾರ್ಯಕ್ರಮಗಳು ನಾವು ಸುಮಾರು 20 ವರ್ಷಗಳ ಕಾಲದಿಂದ ಕೂಡ ಅಭಿವೃದ್ಧಿ ಕುಂಠಿತಗೊಂಡಿತ್ತು. ಆದ್ರೆ ಈ ನಮ್ಮ ಜನಪ್ರಿಯ ಶಾಸಕರಾದ ನಂತರ ಅನೇಕ ಬಾರಿ ಗ್ರಾಮಗಳ ಭೇಟಿ ನೀಡಿ ನಮ್ಮ ಜನರ ಸಮಸ್ಯೆಗಳನ್ನು ಸ್ಪಂದಿಸುತ್ತಾ ಇವತ್ತಿನ ಗುದ್ದಲಿ ಪೂಜೆ ನೆರವೇರಿಸಿದ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ಹೀಗೆ ತಮ್ಮ ಕಾರ್ಯವೈಖರಿ ಮುಂದುವರೆದರೆ ಜನಸಾಗರವೇ ನಿಮ್ಮ ಹಿಂದಿದೆ ಅಂತ ಹೇಳಿ ಭಾವಿಸಿ ನನಗೆ ಈ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೆ ವಂದಿಸಿ ನನ್ನ ಮಾತಿಗೆ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಕಲ್ಯಾಣ ಪತ್ರ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಬಬಲಾದಿ ಅಪ್ಪಾಜಿಯವರು ಸುಬ್ಬುತ್ ಸ್ವಾಮೀಜಿಗಳು ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕರಿಸಿ ಇವತ್ತಿನ ಈ ಸಮಾರಂಭದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಮ್ಮ ಗೆಳೆಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಕನಗೊಂಡ್ರವರೇ ಹಾಗೂ ನಮ್ಮ ಈ ಭಾಗದ ಜಿಲ್ಲಾ ಪಂಚಾಯಿತಿ ಸದಸ್ಯರು ಸಾಕಷ್ಟು ಈ ಭಾಗಕ್ಕೆ ಅಭಿವೃದ್ಧಿ ಮಾಡತಕ್ಕಂಥ ಸಂತೋಷ್ ಪಾಟೀಲ್ ಬಂದೂರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಿಂಗರಾಜ್ ಕಣ್ಣಿಯವರೇ ಹಾಗೂ ಈ ಗ್ರಾಮದ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದ ಶೋಭಾ ಕಾಳೇಜಿಯವರೇ, ಬಸವರಾಜ್ ವಾಲಿಜಿಯವರೇ, ಎಡಬ್ಲ್ಯೂ ಖಾದಿ ಅವರೇ, ಶಾಂತಪ್ಪ ಕರುವೆ ಅವರೇ, ದೊಡ್ಡ ಪಾಟೀಲ್ರೆ, ಅಮ್ಮರಾಯ್ ಅವರೇ, ರವೀಂದ್ರ ಗಾಳಮ ಅವರೇ, ಗುರುನಂಜಪ್ಪ ಗುತ್ತಿದಾರ್ ಅವರೇ, ಪಾಟೀಲ್ರೆ, ಸಿದ್ದಣ್ಣ ಕಾಳೆ ಅವರೇ, ಅಮೃತ್ ದೊಡ್ಡಿಕರ್ ಅವರೇ, ನಮ್ಮ ಸಿಂದಗಿಯ BSS ಅಧ್ಯಕ್ಷರಾದ ವೀರಣ್ಣ ಸಿಂದಗಿ ಅವರೇ, ಶಿವಕುಮಾರ್ ಕಾಳೆ ಅವರೇ, ಖ್ಯಾತ ನ್ಯಾಯವಾದಿಗಳಾದ ಸದಸ್ಯ ಅವರೇ ಮತ್ತು ವೇದಿಕೆ ಮೇಲೆ ಮುಂದುಗಡೆ ಇರತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಈ ಕಾರ್ಯಕ್ರಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಲ್ಲಿಕಾರ್ಜುನ ಖರ್ಗೆಜಿಯವರು ಬಹಳ ಮುತುವರ್ಜಿ ವಹಿಸಿ ಇದನ್ನು ಜೇವರ್ಗಿಯಲ್ಲಿ ಉದ್ಘಾಟನೆಯನ್ನ ಮಾಡಬೇಕು. ಸಿದ್ದರಾಮಯ್ಯನವರು ಅಸ್ತಿತ್ವದಲ್ಲಿ ಬಂದ ಮೇಲೆ ಏನು ಗ್ಯಾರಂಟಿಗಳ ಆಶ್ವಾಸನೆ ಕೊಟ್ಟಿದ್ರು ಅದನ್ನು ಜನರಿಗೆ ಮಾತು ಕೊಟ್ಟಿದ್ದೆವು, ಅದನ್ನು ಕೂಡ ಈಡೇರಿಸಿದ್ದೇವೆ. ಈಗಾಗಲೇ ಎಲ್ಲರ ಮನೆ ಬಾಗಿಲಿಗೆ ಅದು ತಲುಪ್ತಾ ಇದೆ. ತದನಂತರ ನಾವೆಲ್ಲ CLP ಸಭೆ ಸೇರಿ ನಮಗೆ ಬೇಕಾಗಿರ್ತಕ್ಕಂಥ ಜನರಿಗೆ ಮಾತು ಕೊಟ್ಟಿರ್ತಕ್ಕಂಥ ಈ ಹಳ್ಳಿಗಳಲ್ಲಿ ಸಾಕಷ್ಟು ರಸ್ತೆಗಳಿಗೆ ರೈತರಿಗೆ ಹೋಗ್ಲಿಕ್ಕೆ ಅನುಕೂಲ ಇಲ್ಲ. ಎಷ್ಟೋ ಕಡೆ ಏನಪ್ಪ ಅಂದ್ರೆ ರಾಶಿ ಮಾಡಿದಾಗ ತಲೆ ಮೇಲೆ ಹೇರ್ಕೊಂಡು ಗಾಡಿಯಲ್ಲಿ ತರ್ತಕ್ಕಂಥದ್ದು, ಚಪ್ಪಲಿ ಹಿಡ್ಕೊಂಡು ನಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ. ಅದನ್ನು ಅರಿತುಕೊಂಡು ಈ ಭಾಗದಲ್ಲಿ ಏನು ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಸತತ ಪ್ರಯತ್ನದಿಂದ ಈ ಭಾಗಕ್ಕೆ 5,000 ಕೋಟಿ ರೂಪಾಯಿ ಬರ್ತಾ ಇದೆ. ಡಾಕ್ಟರ್ ಅಜಯ್ ಸಿಂಗ್ ಅವರು ಅಧ್ಯಕ್ಷರಿದ್ದಾರೆ HKRM. ಅದನ್ನು ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿಯವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಈ ಒಂದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳಿಗೂ ಕೂಡ ಆಗಬೇಕಂತಲೇ ಪ್ರಗತಿ ಪಥ ಅಂತಕ್ಕಂಥ ಇನ್ನೂ 4 ಕಿಲೋಮೀಟರ್ಗಳು ಒಂದು ಕ್ಷೇತ್ರ ತೆಗೆದುಕೊಳ್ತಕ್ಕಂಥ ಯೋಜನೆ ಅದು ಪ್ರಾರಂಭ ಆಗ್ತದೆ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಶಾಸಕರಿಗೆ ಏನು ಅನುದಾನ ಬರ್ತದೆ 5,000 ಕೋಟಿಯಲ್ಲಿ 7 ಜಿಲ್ಲೆಗಳಿಗೆ ಕಲ್ಯಾಣ ಪಥ ಅಂತಕ್ಕಂಥದ್ದು ಶಾಸಕರ ಬರ್ತಕ್ಕಂಥ ಹಣ ಮತ್ತು ನಮ್ಮ ಏನು ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿಯವರು ಪಂಚಾಯತ್ ರಾಜ್ ಸಚಿವರಾಗಿದ್ದಾರೆ, ಆ ಒಂದು ಹಣ ಎರಡೂ ಕ್ರೋಢೀಕರಿಸಿ ನಮ್ಮ ಪ್ರಿಯಾಂಕಾ ಖರ್ಗೆಜಿಯವರು ಹೊಸ ಯೋಜನೆ ತಯಾರು ಮಾಡಿ ಪ್ರತಿಯೊಂದು ತಾಲೂಕಿಗೆ 44 ಕಿಲೋಮೀಟರ್ನಲ್ಲಿ ಈ ರಸ್ತೆಗಳನ್ನು ತೆಗೆದುಕೊಂಡು ಟೆಂಡರ್ ಆಗಿ ನಾಳೆಯಿಂದ ಪ್ರಾರಂಭ ಆಗ್ತದೆ. ಗುತ್ತಿಗೆದಾರರು ಕೂಡ ಇವತ್ತು ಇಲ್ಲೇ ಬಂದಿದ್ದಾರೆ. ನಾವೆಲ್ಲರೂ
ಪೂಜೆ ಮಾಡಿದ್ದೀವಿ. ನಾವೆಲ್ಲರೂ ಸೇರಿ ಏನು ಬರ್ಕೊಟ್ಟಿದ್ದೇವೆ ಅದು ಟೆಂಡರ್ ಆಗಿದೆ. ನಿಮ್ಮೆಲ್ಲರ ಅನಿಸಿಕೆ ಅಂತೆ ನಿಮ್ಗೆಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಬಹಳ ದಿನದಿಂದ ನೀವು ಇಲ್ಲಿಂದ ಹಡಗಿಲಿಗೆ ಹೋಗ್ಬೇಕಾದ್ರೆ ಗುಲ್ಬರ್ಗ ಹೋಗ್ಬೇಕು, ಇಲ್ಲಾಂದ್ರೆ ಮೇಲ್ಕುಂದಿಗೆ ಹೋಗಿ ಹೊಳ್ಳೆ ಅನ್ಬಂದ್ರೆ ಗೊಬ್ಬರದಿಂದ ಬರ್ತಕ್ಕಂಥದ್ದು ಬಹಳ ದೂರ ಆಗ್ತಿತ್ತು. ಮತ್ತು ನಿಮ್ಮ ಹೊಲಗಳಿಗೆ ಸ್ಮಶಾನ ಭೂಮಿಗೆ ಹೋದ್ರೂ ಅನುಕೂಲ ಆಗ್ತದೆ. ಇದು ಎಲ್ಲ ರೀತಿಯಿಂದ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ 5 ಕಿಲೋಮೀಟರ್ ಮೇಲ್ಪಟ್ಟು 5.5 ಕಿಲೋಮೀಟರ್ ರಸ್ತೆ 5,08 ಲಕ್ಷ ರೂಪಾಯಿನಲ್ಲಿ ಇದಕ್ಕಿರ್ತಕ್ಕಂಥ ಏನು ಸುಮಾರು 4, 5, 8, 9, 10 ಏನಪ್ಪ ಅಂದ್ರೆ ಸಿಡಿಗಳು ಹೊಲಗಳಿಗೆ ರೈತರ ಹೊಲಗಳಿಗೆ ಹೋಗ್ಬೇಕಂದ್ರೆ ಆ ಕಡೆ ಒಂದು ಸಿಡಿಗಳು ಇವೆಲ್ಲ ಸೇರಿ ಏನಪ್ಪ ಅಂದ್ರೆ ಸುಂದರವಾದಂತ ಒಂದು ರಸ್ತೆ ನಿರ್ಮಾಣ ಮಾಡಿಕೊಟ್ಟು ಅದನ್ನ 6 ವರ್ಷಗಳ ಕಾಲ 5 ವರ್ಷ ಮೇಂಟೈನ್ ಮಾಡ್ತಾರೆ. 6ನೇ ವರ್ಷಕ್ಕೆ ಮತ್ತೊಮ್ಮೆ ಡಾಂಬರ್ ಮಾಡಿ ಏನಪ್ಪ ಅಂದ್ರೆ ನಿಮಗೆ ಪಕ್ಕಾ ರಸ್ತೆ ಮಾಡಿ ಕೊಡುವಂತ. ಇದು ನಮ್ಮ ಅವಧಿ ಮುಗಿದ ನಂತರ ಇನ್ನೂ 3 ವರ್ಷ ಕೂಡ ಏನಪ್ಪ ಅಂದ್ರೆ ಅವರು ಮೇಂಟೈನೆನ್ಸ್ ಮಾಡ್ತಕ್ಕಂಥದ್ದು ಕಡೆಗೆ ಏನಪ್ಪ ಅಂದ್ರೆ ರೋಡ್ ಮಾಡಿ ಕೊಡ್ತಕ್ಕಂಥ ಯೋಜನೆ ಇದೆ. ಇದನ್ನ ನಾವು ಇವತ್ತು ತಮ್ಮ ಗ್ರಾಮದಲ್ಲಿ ನಾವೆಲ್ಲ ಸೇರಿ ಏನಪ್ಪ ಅಂದ್ರೆ ನಾವು ಡೊಣ್ಣೂರವರು, ನಮ್ಮ ಕಣ್ಣಿಯವರು, ಶೋಭಾ ಕಾಳೆಯವರು, ರಮೇಶ್ ಅವರು ಮತ್ತು ನಮ್ಮ ಅನೇಕ ಹಿರಿಯರು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಏನಪ್ಪ ಅಂದ್ರೆ ಮೊನ್ನೆ ಉದ್ಘಾಟನೆ ಮಾಡಿದ್ವಿ. ಇವತ್ತು ಪ್ರಾರಂಭೋತ್ಸವ ನಾವು ಮಾಡಿದ್ದೀವಿ. ನಾವೆಲ್ಲ ಬಹಳ ಸಹಕಾರದಿಂದ, ಯಾಕಂದ್ರೆ ನಮ್ಮ ಕೋಡ ಅಂತಿದ್ದೆ ಅವತ್ತು ನಮ್ಮೂರಿಗೆ ಏನೂ ಹಾಕಂಗಿಲ್ಲ. ನೀವು ಒಮ್ಮೆ 5 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ನಿಮ್ಮ ಊರಿಗೆ ದೊಡ್ಡ ಕೊಡುಗೆ ಕೊಟ್ಟಂಗಾಗಿದೆ. ಮತ್ತು 30 ಲಕ್ಷ ರೂಪಾಯಿ ಇಲ್ಲಿ ಕುಡಿಗೂ ಏನಪ್ಪ ಅಂದ್ರೆ ಈಗಾಗಲೇ ಜಮಾ ಆಗಿದೆ, ದುಡ್ಡು ಜಮಾ ಆಗಿದೆ. ಅಪ್ಪವರ ಕೆಲಸ ಪ್ರಾರಂಭ ಮಾಡ್ತಾರೆ. ಇದು ಹರಿಜನ ಓಣಿಯಲ್ಲಿ ರಸ್ತೆ ಹೇಳಿದ್ದೀನಿ, ಅದು ಏನೋ ಸ್ವಲ್ಪ ನೆನಪಿಲ್ಲ, ಅದು ಹಾಕಿದ್ದನ್ನು ಕಾಣಿಸ್ತೀನಿ. ಅದನ್ನು ಕೂಡ ನೋಡಿ ಪ್ರಾರಂಭ ಕಾಳೆಯವರು ಮನೆ ಮೇಲಿಂದ ರೋಡ್ ಹೇಳಿದ್ರೆ ಈಗ ಹೊಸ ಬಜೆಟ್ ಬಂದಿದೆ. ನಾವೆಲ್ಲ ಇನ್ನೂ ಮಾಡಿಲ್ಲ, ಈಗ ಮಾಡ್ತೀವಿ ಒಂದು 2 ದಿನದಲ್ಲಿ ಅದು ಕೂಡ ಮಾಡಿ. ನೀವೇನು ಹೇಳಿರಿ ಆ ಮನೆಗಳು ಬನ್ನಿ ಇನ್ನೂ ಒಂದೊಂದು ಹಳ್ಳಿಗೆ 20-20 ಲಕ್ಷ CC ರಸ್ತೆ ಕೊಡ್ತಕ್ಕಂಥ ಯೋಜನೆ ಇದೆ. ಈಗೆಲ್ಲ ಏನಪ್ಪ ಅಂದ್ರೆ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈಗಾಗಲೇ ಸಾಕಷ್ಟು ಬಡಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ಇರಲಿ. ಯಾಕಂದ್ರೆ ಹೊರಗಳು ಬಾಂಧ ನೀವು ತೆಗಿಲ್ಲ ಅಂದ್ರೆ ರೋಡ್ ಸರಿ ಆಗಲ್ಲ. ಕೆಲವೊಂದು ಕಡೆ ಹೊರಗೊಳದಲ್ಲಿ ಅಕ್ಕಪಕ್ಕದಲ್ಲಿ ಬಾಂಧ ಬಂದು ನಿಮ್ಮ ಹೊರಗೆ ಕಿಮ್ಮತ್ತು ಬರ್ತದೆ. ಇದೊಂದು ರೋಡ್ ಆಯ್ತಂದ್ರೆ ಒಂದು ರೇಟ್ 10 ಲಕ್ಷ ಇದ್ದಿದ್ದು 20 ಲಕ್ಷ ಆಗ್ತದೆ. ಇದನ್ನ ಅರ್ಥ ಮಾಡ್ಕೊಂಡೇನಪ್ಪ ಅಂದ್ರೆ ನೀವು ಹೋಲಕ್ಕೆ ಒಳ್ಳೆ ದಾರಿ ಮಾಡಿಕೊಡು. 1-2 ಫೀಟ್ ಹೆಚ್ಚುಕಮ್ಮ ಈ ಒಳಗ ಹೊರಗ ಬೂಳ್ತಿರ್ತದೆ. ನಿಮ್ಮ ಹೊಲದಾಗ ಏನು ತಗೊಂಗಿಲ್ಲ ಅದು. ಆದ್ರೂ ಕೋಆಪರೇಷನ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅದ. ಮತ್ತು ರಸ್ತೆ ಒಳ್ಳೆ ರಸ್ತೆ ಕಾಂಟ್ರಾಕ್ಟರ್ ಮಾಡಂಗೆ ನೋಡ್ಬೇಕು. ಒಂದ್ ವೇಳೆ ಸರಿ ಆಗ್ಲಿಲ್ಲ ನಿಂದ್ರಿಸಿ ಆ ಖಾದ್ರಿ ಅಂತ AWR ಅವ್ರ ಗಮನಕ್ಕೆ ತಂದು ಅವರು ಮಾತಾಡ್ಬೇಕಾಯ್ತಲ್ಲ. ಬಾಬು ನಾಯ್ಕರೇ ಮಾಡಿಕೊಂಡು ಇವತ್ತು ವೇದಿಕೆ ಮೇಲೆ ಆಸನ ವಹಿಸಿರುವರು ಬಬ್ಲಾದ್ ಮುತ್ಯ ಅವರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರು ಹಾಗೂ ವೇದಿಕೆ ಮೇಲೆ ಕುಂತವರು ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ಗ್ರಾಮಸ್ಥರು ಎಲ್ಲರಿಗೆ ನಮ್ಮ ನಮಸ್ಕಾರ. ನಾವು ಇಲಾಖಾ AWR ಆಗಿ ತಮ್ಮ ಮುಂದೆ ನಮ್ಮದು ರಸ್ತೆ ವಿವರಣೆ ಹೇಳ್ತಾ ಇದ್ದೀವಿ. ನಮ್ಮ ರಸ್ತೆ ಸಾಹೇಬರು ತಮ್ಮದು ಬಬ್ಲಾದ ಹಡಗಿಲ್ ಹಾರೋಟಿ ಟು ಬಬ್ಲಾದ ರಸ್ತೆ ಇದು ಸ್ವಲ್ಪ ಕಷ್ಟ ಇದೆ ಸರ್. ಅರ್ಧನ್ ರೋಡ್ ಇದೆ, ಸ್ವಲ್ಪ ಬರೋದು ಒಂದು ರಸ್ತೆ ಇದು ಈ ಕಡೆ ಬಂದಿದೆ ಅಂತ ನಾವು ಸಾಹೇಬರಿಗೆ 2-3 ಸರಿ ಹೇಳಿದ್ರೆ, ಇಲ್ಲಪ್ಪ ಅದು ಬಹಳ ಅವಶ್ಯಕತೆ ಇದೆ, ತಾವು ಹಾಕ್ರಿ, ಹಾಕಿದ ಮೇಲೆ ನಾವು ಮೇಲೆ ಸರ್ಕಾರಕ್ಕೆ ಹೇಳಿ ಅನುಮೋದನೆ ಕೊಡ್ತೀನಿ ಅಂತ ಹೇಳಿ ಆದ್ಯತೆ ಮೇರೆಗೆ ಏನಿದೆ ಅದು ನಮ್ಮ 40 ಕಿಲೋಮೀಟರ್ ಅದರಲ್ಲಿ ರಸ್ತೆಯಲ್ಲಿ ಇದನ್ನು ಸಾಹೇಬರು ಫಸ್ಟ್ ಆದ್ಯತೆ ಮೇಲೆ ನಿಮ್ಮ ರಸ್ತೆಗೆ ಅನುಮೋದನೆ ಮಾಡಿಕೊಟ್ಟಿರುತ್ತಾರೆ. ಈ ರಸ್ತೆ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಸುಮಾರು 10ರಿಂದ 12 ಕಿಲೋಮೀಟರ್ ರಸ್ತೆ ತಾವು ಏನು ರೌಂಡ್ ಆಗಿ ಈ ಕಡೆ ಹೋಗ್ತಿದ್ವಿ ಗುಲ್ಬರ್ಗಕ್ಕೆ ಮೇಳ್ಕುಂದಿಗೆ, ಇಲ್ಲೂ ಶಾರ್ಟ್ ರೂಟ್ ಆಗಿದೆ. ಇದು ಮೇಳ್ಕುಂದಿ ಮತ್ತೆ ಅದು ಹುಣಸೇಗಿಲ್ ಹೋಗೋದು ಅಡ್ಡ ರಸ್ತೆಯಿಂದ ಇದು ಹರಗಿಲ್ ಹಾರೋತಿಲಿಂದ ಬಬ್ಲಾದ ರಸ್ತೆಗೆ ಆ ಕಡೆ ಈಗ ಪೂಜೆ ಮಾಡ್ಕೊಂಡು ಬಂದಿಲ್ಲ, ಅದು ವೆರಿ ಶಾರ್ಟ್ ಆಗ್ತದೆ. 10ರಿಂದ 12 ಕಿಲೋಮೀಟರ್ ಹೊಡಿತದೆ. ನಮ್ಮ ರಸ್ತೆ ಅಗಲ ಏನದ 33 ಫೀಟ್ ನಮಗೆ ರಸ್ತೆ ಅಗಲಕ್ಕೆ ಇದೆ. ಆದ್ರೆ ನಮ್ಮ ರಸ್ತೆಯಲ್ಲಿ ಕಂಪನ್ಸೇಷನ್ ಸಿಗೋದಿಲ್ಲ. ಅದು ಒಂದು ತಮ್ದು ಎಲ್ಲರದು ಸಹಕಾರ ಬೇಕು ನಮ್ಗೆ. ಯಾಕಂದ್ರೆ ಹೊಲದವರು ನಮ್ದು ಹೋಗಿದೆ, ನಿಮ್ಮ ಸಹಕಾರದಿಂದಾನೇ ಈಗ ಬೀದರ್ಲಿಂದ ಮೈಸೂರು ತನ ರಸ್ತೆ ಆಗಿದೆ. ಅದನ್ನು ಯಾರ್ದು ಹೊಲ ಇತ್ತು, ಆ ತರನೇ ಎಲ್ಲರೂ ತಾವು ಸಹಕಾರ ಮಾಡ್ಕೊಂಡು ಹೋದಂದ್ರೆ ರಸ್ತೆ ಆಗುತ್ತೆ. 2 ಫೀಟ್ 1 ಫೀಟ್ ಸಲುವಾಗಿ ಸುಮ್ಮನೆ ತೊಂದರೆ ಕೊಡ್ಲಕ್ಕೆ ಹೋಗ್ಬೇಡ್ರಿ. ತೊಂದರೆ ನಮ್ಗೆ ಇಲ್ಲ ಕೊಡೋದು, ತಮ್ಮ ಒಳ್ಳೇದಕ್ಕೆ ತಮ್ಗೆ ಒಂದು ದೊಡ್ಡ ದೊಡ್ಡ ಲಾರಿಗಳು ಎಲ್ಲ ರೈತರದ ತಾವು ಏನು ಬೆಳಿತೀರಲ್ಲ ಅದು ಬರಕ ಹೋಗಕ್ಕೆ ಎಲ್ಲ ಅನುಕೂಲ ಆಗಿ ಅನುದಾನ 5 ಕೋಟಿ
ದುಡ್ಡು ಬಂದಿದೆ. ಅದಕ್ಕೆ 33 ಫೀಟ್ ರಸ್ತೆ ಕೊಟ್ಟರೆ ಅಂದ್ರೆ ನಮಗೆ ಸ್ವಲ್ಪ ಸಾಕಷ್ಟು ಒಳ್ಳೆ ರೀತಿಯಿಂದ ರಸ್ತೆ ಮಾಡಿಕೊಡ್ತೀವಿ. ಆ ರಸ್ತೆಗೆ ಸಾಹೇಬರು ಈಗಾಗಲೇ ಹೇಳಿದ್ದಾರೆ, 5 ವರ್ಷ ನಿರ್ವಹಣೆ ಸತತವಾಗಿ ಗುತ್ತೇದಾರರವರು ಅದಕ್ಕೆ ಮೇಂಟೈನ್ ಮಾಡ್ಕೊಂಡು ನಿರ್ವಹಣೆ ಮಾಡಿ 5 ವರ್ಷ ನಂತರ 6ನೇ ವರ್ಷ ಮರು ಡಾಂಬರೀಕರಣ ಮಾಡಿ ಡಿಪಾರ್ಟ್ಮೆಂಟ್ಗೆ ಏನದ ಹ್ಯಾಂಡ್ ಓವರ್ ಮಾಡ್ತಾರ. ಅದು ಆದ ನಂತರ ಎಲ್ಲ ಪರಿವೀಕ್ಷಣೆ ಆಗಲಿಕ್ಕೆ ಹಂತಕ್ಕೆ ನಮಗೆ ಬೆಂಗಳೂರಿನಿಂದ 4-5 ಟೀಮ್ಗಳು ಬಂದು ಪದರಿಗೆ ಏನಿದೆ ಹಂತವಾಗಿ ಚೆಕ್ ಮಾಡಿ ಅವರು ಒಂದು ಸರ್ಟಿಫಿಕೇಟ್ ಕೊಟ್ಟ ನಂತರ ಗುತ್ತೇದಾರರದು ಪಾವತಿ ಆಗುತ್ತೆ. ಅಲ್ಲಿವರೆಗೆ ಪಾವತಿ ಆಗೋದಿಲ್ಲ. 6ನೇ ವರ್ಷ ಗುತ್ತೇದಾರರವರದು ನಮ್ಮ ಹತ್ರ 8 to 10% ಅವ್ರದ್ದು ಏನಾದ್ರೆ ಠೇವಣಿ ನಮ್ಮ ಹತ್ರ ಇರುತ್ತೆ. ಎಲ್ಲ ಸಂಪೂರ್ಣವಾಗಿ ರಸ್ತೆ ಒಳ್ಳೇದಾಗಿದೆ ಅಂತ ಸರ್ಟಿಫಿಕೇಟ್ ಕೊಟ್ಟಾಗ ಅವರಿಗೆ ದುಡ್ಡನ್ನು ನಾವು ವಾಪಸ್ ಮಾಡ್ತೀವಿ. ಈ ಥರ ಒಳ್ಳೆ ಈ ಸ್ಕೀಮ್ಗಳು ತಮ್ಮ ಊರಿಗೆ ಮಾನ್ಯ ಶಾಸಕರು ತಂದಿದ್ದಾರೆ. ನಮ್ಮದು ಕರ್ತವ್ಯ ಇದೆ, ನಾವು ಆದಷ್ಟು ಒಳ್ಳೆ ಕೆಲಸ ಮಾಡಿಕೊಡ್ತೀವಿ. ಏನಾರ ತೊಂದರೆ ಇದ್ದಂದ್ರೆ ನಮ್ಮ ನಂಬರ್ ತಮ್ಮ ಹತ್ರ ಇರುತ್ತೆ. ಅವಾಗ ಹಂತಕ್ಕೆ ಬಂದಾಗ ನಾವು ಕೊಡ್ತೀವಿ, ಮುಖ್ಯವ್ರಿಗೆ ನಂಬರ್ ಕೊಟ್ಟು ಹೋಗ್ತೀವಿ. ಏನಿದ್ದಂದ್ರೆ ಹೇಳ್ರಿ, ನಾವು ಏನಿದ್ರು ಸಮಸ್ಯೆ ಬಗೆಹರಿಸ್ಕೊಡ್ತೀವಿ. ತಮ್ಮನು ನಮಗೆ ಸಾಕಷ್ಟು ಸಹಕಾರ ಬೇಕು. ಈಗ ಸ್ಟಾರ್ಟಿಂಗ್ ನಮಗೆ 300 ಮೀಟರ್ 400 ಮೀಟರ್ ಸ್ವಲ್ಪ ಅಡಚಣೆ ಇದೆ. ಸ್ವಲ್ಪ ಸಹಕಾರ ಮಾಡಿ ನಾವು ಮಾಡ್ಕೊಂಡು ಹೋಗ್ತೀವಿ. ಅದು ನಮ್ದು ನಿಮ್ದು ಹೊಲ ಅಂದ್ರೆ ಒಂದು 15 ಫೀಟ್ ತಗೋರಿ ಅಂತ ಹೇಳ್ತಾ ಇದ್ರು ಯಾರು ಕೆಲವರು. 15 ಫೀಟ್ನಾಗ ಯಾವಾಗೂ ಒಂದು ಗಲ್ಲಿ ರಸ್ತೆನೂ ಆಗೋದಿಲ್ಲ. ಅದಕ್ಕೆ ಬಸ್ ಬರೋದು ಹೋಗೋದು 2 ರಸ್ತೆ ಬೇಕಾಗ್ತದೆ. ಅಷ್ಟೊಂದು ಹೇಳಿ ಮತ್ತೆ ಸಾಹೇಬರಿಗೆ ಮುಂದೆ ಏನೋ 2 ಫಂಕ್ಷನ್ ಹೋಗೋದಿದೆ, ನಾವು ಮತ್ತೆ ಬರ್ತಾ ಇರ್ತೀವಿ, ತಮ್ಮ ಕಡೆ ಬಂದು ಎಲ್ಲ ಏನಿದ್ದು ಸಹಕಾರ ಮಾಡಿ ಎಲ್ಲ ಸರಿಯಾಗಿ ಕೆಲಸ ಮಾಡ್ಕೊಡ್ತೀವಿ ಅಂತ ನಾವು ಅಷ್ಟೇ ಹೇಳ್ಕೊಡ್ತೀವಿ. ಕಣ್ಣಿಲಿಂದ ಸಣ್ಣ ಸಿರಿಸ್ಕಿಲಿಂದ ಕಡಿನಿ SH51ಲಿಂದ ಮೇನ್ ಮುಖ್ಯ NH SHಲಿಂದ ಪಟ್ನಕ್ಕೆ, ಆಮೇಲೆ ಸುಲ್ತಾನ್ಪುರ್ಲಿಂದ ಸೈಯದ್ ಚಿಂಚೋಲಿ, ಆಮೇಲೆ ಹುಣಸಿ ಅಡಗಿಲಿಂದ ಗೊಬ್ಬರ ಕೆ ರಸ್ತೆ ವಾಯ ಮಾಳಣಿ ಮೇಳ್ಕುಂದಿ ಕೆ, ಇವೆಲ್ಲ ಅಂಥ ದೊಡ್ಡ ದೊಡ್ಡ ರಸ್ತೆಗಳು. ಸಾವಳಗಿ ಹಡಗಿಲ್ ಹಾರೋತಿ ಅಂತ ಅನೇಕ 9 ರಸ್ತೆಗೆ ಏನಿದೆ ಸುಮಾರು ಈಗ ಎಲ್ಲ ರಸ್ತೆಗಳು ಏನಿದೆ ಎಲ್ಲ ಗುದ್ಲಿ ಪೂಜೆ ಆಗಿರುತ್ತದೆ. ಒಂದು ಪೂಜೆ ಗುದ್ಲಿ ಪೂಜೆ ಬಾಕಿ ಇದೆ. ಆ ಗುದ್ಲಿ ಪೂಜೆ ಬಾಕಿ ಇರೋದು ಕಾರಣ ಅಂದರೆ ಆ ಸಮಯದಲ್ಲಿ ನಾವು ಯಾವಾಗ ಪೂಜೆ ಇಟ್ಟಿದ್ದೀವಿ ಆ ದಿನ ಅಲ್ಲಿ ಆ ಗ್ರಾಮದಲ್ಲಿ ಯಾರೋ ಒಬ್ಬರು ಸರಿ ಹೋಗಿದ್ದರು, ಅವರು ನಿಧನ ಆಗಿರೋದರಿಂದ ಅದು ಒಂದು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತೊಂದು ದಿನ ಒಂದು ಟೈಮ್ ಕೊಟ್ಟು ಅದಕ್ಕೆ ಕಾರ್ಯಕ್ರಮನ ಗುದ್ಲಿ ಪೂಜೆ ಪೂರ್ಣಗೊಳ್ತೀವಿ. ಇದರಲ್ಲಿ ನಮ್ಮ ರಸ್ತೆಗೆ 11 ತಿಂಗಳ ಈ ಎಲ್ಲ ಯೋಜನೆಗಳ ಪ್ಯಾಕೇಜ್ ವೈಸ್ ಮಾಡಿದ್ದಾರೆ. ಅದು 11 ತಿಂಗಳದು ಅವಧಿ ಕೊಟ್ಟಿರ್ತಾರೆ. ಆ 11 ತಿಂಗಳ ಒಳಗೆ 4 ರಸ್ತೆ ಇರಲಿ, 5 ರಸ್ತೆ ಇರಲಿ, 3 ರಸ್ತೆ ಇರಲಿ, 6 ರಸ್ತೆ ಇರಲಿ, ಒಂದೊಂದು ಪ್ಯಾಕೇಜ್ನಲ್ಲಿ ಸುಮಾರು 18ರಿಂದ 20 ಕಿಲೋಮೀಟರ್ದು ಒಂದೊಂದು ಪ್ಯಾಕೇಜ್ ಆಗಿದೆ. ಅದರದ್ದು ತಲಾ ಮತಕ್ಷೇತ್ರದಲ್ಲಿ 34 ಕೋಟಿ ಅನುದಾನದಲ್ಲಿ 40 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸಬೇಕೆಂದು ಸರ್ಕಾರದಿಂದ ಅನುಮೋದನೆ ಆಗಿದೆ. ಅದು ತಲಾ ಮತಕ್ಷೇತ್ರಕ್ಕೆ ನಾವು ಪೂರ್ಣಗೊಳಿಸಬೇಕು 11 ತಿಂಗಳ ಒಳಗಾಗಿ. ಆ ರಸ್ತೆದು ಪೂರ್ಣಗೊಳಿಸ್ಬೇಕಂದ್ರೆ ನಾವು ಅದರಲ್ಲಿ ನಮ್ಮದು DQM ಡಿಸ್ಟ್ರಿಕ್ಟ್ ಕ್ವಾಲಿಟಿ ಮಾನಿಟರ್, ಎಸ್ಟೇಟ್ ಕ್ವಾಲಿಟಿ ಮಾನಿಟರ್ ಹಾಗೂ ಇಲಾಖಾ ವತಿಯಿಂದ ಅಧಿಕಾರಿಗಳು ಹಂತವಾಗಿ ಅದು ಪರಿಶೀಲನೆ ಮಾಡಿಸಿ ಸರಿಯಾಗಿ ಗುಣಮಟ್ಟದಲ್ಲಿ ಕೆಲಸ ಆಗಿದ್ದರೆ ಮುಂದಿನ ಪದರಿಗೆ ಅನುಮೋದನೆ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಅದೆಲ್ಲ ಸಂಪೂರ್ಣವಾಗಿ ಕೆಲಸ ಮುಗಿದ ನಂತರ ಅವರು ಆ ದಿನದಿಂದ ಮುಂದಿನ 5 ವರ್ಷ ಸತತವಾಗಿ ಅವರು ವರ್ಷಕ್ಕೆ ನಿರ್ವಹಣೆ ಕಾಮಗಾರಿಯನ್ನು ಮಾಡಿಕೊಡಬೇಕು. 5 ವರ್ಷ ನಿರ್ವಹಣೆ ಕಾಮಗಾರಿ ಆದ ನಂತರ 6ನೇ ವರ್ಷಕ್ಕೆ ಏನಿದೆ ಮರು ಡಾಂಬರೀಕರಣ ಹಾಗೂ ಅದರದ್ದು 2 ಬದಿಯು ಶೋಲ್ಡರ್ಸ್, ಫರ್ನಿಚರ್ಸ್ ಮತ್ತು ರೀಪೇಂಟಿಂಗ್, ರೋಡ್ ಮಾರ್ಕಿಂಗ್ ಪೇಂಟಿಂಗ್ ಏನೇನಿದೆ ಎಲ್ಲ ಮಾಡಿಸಿ ಅವರು ನಮ್ಮ ಇಲಾಖೆಗೆ ವಹಿಸಿಕೊಡಬೇಕು. ನಮ್ಮ ಇಲಾಖೆಗೆ ವಹಿಸಿಕೊಟ್ಟಿದ ನಂತರ ನಾವು ಇರುತ್ತದೆ. ಅದರಲ್ಲಿ 2 ಕಿಲೋಮೀಟರ್ ರಸ್ತೆ ಹಿಂದಿನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದಿಂದ ಆಗಿರೋದರಿಂದ ಅಲ್ಲಿಂದ ಬಿಟ್ಟಿದ್ದು 2 ಕಿಲೋಮೀಟರ್ಲಿಂದ 4.5 ಕಿಲೋಮೀಟರ್ 2.5 ಕಿಲೋಮೀಟರ್ ನಮ್ಮ ಇಲಾಖೆಯಿಂದ ಈಗ ಗುದ್ಲಿ ಪೂಜೆ ಆಗಿದೆ. ಅದರ ರಸ್ತೆಯನ್ನು ನಾವು 3-4 ದಿವಸದಲ್ಲಿ ಪ್ರಾರಂಭ ಮಾಡ್ತೀವಿ. ಆ ರಸ್ತೆಗೆ
2,41,00,000 ಅನುದಾನ ಇದೆ. ಇದು ಕಲ್ಯಾಣ ಪಥ ಯೋಜನೆಯಡಿಯಲ್ಲಿ ಸನ್ಮಾನ್ಯ ಶ್ರೀ ಯಲ್ಲಪ್ಪರು ಪಾಟೀಲ್ ಸಾಹೇಬರು ತನ್ನ ಅನುದಾನದಲ್ಲಿ ಇದನ್ನು 40 ಕಿಲೋಮೀಟರ್ ರಸ್ತೆ ಉದ್ದದ ರಸ್ತೆಯಲ್ಲಿ ಇದು ಒಂದು ಕಾಮಗಾರಿ ತಗೋಬೇಕಂತೆ ಮಂಜೂರು ಮಾಡಿರುತ್ತಾರೆ. ಅದರಂತೆ ಇವತ್ತು ಆಗಿರೋದು ಪೂಜೆಗೆ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ. ಅದು 33 ಫೀಟ್ ರಸ್ತೆ. ಈಗ ನಮ್ಗೆ ಜಾಸ್ತಿ ಏನು ತೊಂದರೆ ಆಗೋದಿಲ್ಲ, ಹಳೆ ರಸ್ತೆ ಇದೆ, ಅದು ನಾವು ಮಾಡ್ತೀವಿ. ಆದಷ್ಟು ಇದ್ರೇನು ಕೆಲವು ರೈತರು ಬಂದು ಕೆಲಸದಲ್ಲಿ ಅಡಚಣೆ ಮಾಡ್ತಾರೆ. ದಯವಿಟ್ಟು ನಮ್ದು ವಿನಂತಿ ಏನಿದೆ ಅಂದ್ರೆ ತಾವು ಏನು ಅಡಚಣೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಆಗಾದ ರಸ್ತೆಯಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ. ಅದರಲ್ಲಿ ನಮ್ದು 5 ವರ್ಷ ನಿರ್ವಹಣೆ ಮತ್ತು ಸತತವಾಗಿ ಗುತ್ತೇದಾರ್ ಅವರು ಮಾಡೇಬೇಕು. ಮಾಡಿದ ನಂತರ 6ನೇ ವರ್ಷ ನಾವು ಏನದ ಪುನಃ ಡಾಂಬರೀಕರಣ ಮಾಡಿ ಮೊದಲನೇ ಹಂತದಲ್ಲಿ ನಾವು ಏನು ರಸ್ತೆ ಪೂರ್ಣಗೊಂಡು ಅವರು ನಿರ್ವಹಣೆಯಲ್ಲಿ ಇಡ್ತಾರಲ್ಲ ಅದೇ ರೀತಿ ನಾವು ಏನದ ಗುತ್ತೇದಾರ್ ಅವರು ಸಂಪೂರ್ಣ 6ನೇ ವರ್ಷ ಡಾಂಬರೀಕರಣ ಮಾಡಿ ಎರಡೂ ಬದಿ ಶೋಲ್ಡರ್ಸ್ ಎಲ್ಲ ಡ್ರೈನ್ ಕ್ಲೀನ್ ಮಾಡಿ ಎಲ್ಲ ಪಕ್ಕಾ ಮಾಡಿ ಅಡ್ಡು ಮೋರಿಗಳನ್ನು ಸುಮಾರು ಒಂದು 7 ಅಡ್ಡು ಮೋರಿಗಳು ನಮಗೆ ಈ ರಸ್ತೆಯಲ್ಲಿ ಅವಶ್ಯ ಇದ್ದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅವೆಲ್ಲ ಮಾಡಿ ತಮ್ಗೆಲ್ಲ ರೈತರಿಗೆ ಹೋಗಕ್ಕೆ ಒಂದು 4-5 ಅಡ್ಡಕ್ಕೆ ನಾವು ದಾರಿ ತಮ್ಮ ಹೋಗಕ್ಕೆ ಟ್ರ್ಯಾಕ್ಟರ್ ಅವೆಲ್ಲ ಬಂಡಿ ಹೋಗ್ಲಕ್ಕ ನಾವು ಅದು 2-3 ಅಡ್ಡು ಮೋರಿಗಳನ್ನು ಮಾಡಿಕೊಡ್ತೀವಿ. ತಮ್ಮದು ಸಹಕಾರ ಬೇಕು ನಮಗೆ ಕೆಲಸ ಮಾಡೋ ಟೈಮ್ನಾಗ. ಏನು ಕೆಲಸದಲ್ಲಿ ಸರಿಯಾಗಿ ಆಗ್ತಾ ಇಲ್ಲ ಏನಿಲ್ಲ ಅಂದ್ರೂ ನೇರವಾಗಿ ನಮ್ಮ ಇಂಜಿನಿಯರು ನಮ್ಮದು ನಂಬರ್ ಇರ್ತದೆ, ಅದರಲ್ಲಿ ನಮಗೆ ಸಂಪರ್ಕ ಮಾಡಿದ ಮೇಲೆ ನಮ್ಮಿಂದ ಆಗಿಲ್ಲ ಅಂದರೆ ತಾವು ಆವಾಗ ಮಾನ್ಯ ಶಾಸಕರಿಗೆ ಕಂಪ್ಲೇಂಟ್ ಮಾಡಿ. ಡೈರೆಕ್ಟ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಮಿಂದ ಏನು ಆಗಿಲ್ಲ ಅಂದರೆ ಆವಾಗ ಹೇಳಿ, ನಾವು ಅವಕಾಶ ತಮಗೆ ಕೊಡೋದಿಲ್ಲ. ಯಾಕಂದರೆ ನಮ್ಮ ಮೇಲೆ ಭರೋಸೆ ಇಟ್ಕೊಂಡು ಅವ್ರು ನಮಗೆ ಕಂಟಿನ್ಯೂ ಇಲ್ಲಿ ಇಟ್ಕೊಂಡು ನಮಗೆ ಕೆಲಸ ಸರಿಯಾಗಿ ಮಾಡಲಿಕ್ಕೆ ನಮಗೆ ಪದೇ ಹೇಳ್ತಾ ಇರ್ತಾರೆ. ಅದು ನಾವು ಸ್ವಲ್ಪ ಕೆಲಸ ಸರಿಯಾಗಿ ಮಾಡಿಲ್ಲ ಅಂದರೆ ಯಾವ ಅಧಿಕಾರಿಗಳಿಗೆ ಅವ್ರು ಇಡೋದಿಲ್ಲ ಇಲ್ಲಿ. ಅದಕ್ಕಾಗಿ ನಮಗೆ ಅವಕಾಶ ಕೊಟ್ಟು ಏನಿದ್ರೆ ಅಂದ್ರೆ ನಮಗೆ ಹೇಳ್ರಿ, ನಾವು ಸರಿಯಾಗಿ ಕೆಲಸ ಮಾಡಿಕೊಡ್ತೀವಿ. ಅದು ಅಷ್ಟು ಹೇಳಿ ನಾವೇನು ನಮ್ಮ ಮುಂದಿನ ಸಾಹೇಬರಿಗೆ ಗ್ರಾಮದಲ್ಲಿ ಅಡಿಗಲ್ ಸಮಾರಂಭಕ್ಕೆ ನನ್ನ ಜೊತೆಗೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಮಾಧವಗೌಡ್ರೆ, ಹಿರಿಯರು ಸಂತೋಷ್ ಪಾಟೀಲ್ ಅವರೇ ಮತ್ತು ಲಿಂಗರಾಜ್ ಕಣ್ಣಿ ಅವರೇ, ರಮೇಶ್ ಕಲ್ಗೊಂಡ್ರವರೇ ಮತ್ತು ಈರನ್ ಧರ್ಕಿ ಅವರೇ, ಲಕ್ಷ್ಮಣ್ ಹಡ್ಗಿಲ್ ಅವರೇ, ಅಸ್ಲಾಂ ಸಿಂದಗಿ ಯುವ ಕಾಂಗ್ರೆಸ್ ಅಧ್ಯಕ್ಷರೇ, ಸೋಮಲಿಂಗಪ್ಪ ಬಸಪಾಟ್ರೆ ಮತ್ತು ಯಲ್ಲಾಲಿಂಗ ಗ್ರಾಮ ಪಂಚಾಯತ್ ಸದಸ್ಯರೇ, ಮಲಿಕ್ ಮಿಂಚಿನ್ ಗ್ರಾಮ ಪಂಚಾಯತ್ ಸದಸ್ಯರೇ, ಉಸ್ಮಾನ ಗನಿ ಗ್ರಾಮ ಪಂಚಾಯತ್ ಸದಸ್ಯರು, ಶಿವಾನಂದ ಹಡಪದ್ ಗ್ರಾಮ ಪಂಚಾಯತ್ ಸದಸ್ಯರು, ಪರಮೇಶ್ ದಾನೆ ಗ್ರಾಮ ಪಂಚಾಯತ್ ಸದಸ್ಯರು, ನಾಗಪ್ಪ ಜಮಾದರ್ ಅವರೇ, ಮೈನುದ್ದೀನ್ ಸಂಧು ಅವರೇ, ಶಫೀಕ್ ಶಾವೂಸ್ ಅವರೇ, ಶಿವಾನಂದ್ ಸುಲ್ತಾನ್ಪುರ್ ಅವರೇ, ರಾಜು ರೆಡ್ಡಿ ಹಾಗೂ ನಾಗಣ್ಣ ಮೈದ್ರಿ, ಖಾದ್ರಿ ಸಾಬ್ AW ಅವರೇ, ಚಂದ್ರಶ್ ಅವರೇ, ಸಿದ್ದು ಅವರೇ, ಸಿಂದಗಿ ಎಲ್ಲ ಗ್ರಾಮದ ಹಿರಿಯರು ಅಣ್ಣವರಿಗಾಗಲೇ ನಾವು ಅವರನ್ನು ಸನ್ಮಾನಿಸಿದ್ದೀನಿ. ಎಲ್ಲ ಹಿರಿಯರು ಕೂಡ ಇಲ್ಲಿ ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂದುಗಡೆ ಭಾಳ ಇಂಥ ಒಂದು ಬಿಸಿಲಲ್ಲಿ ಕೂಡ ಭಾಳ ಹೊತ್ತು ಆದರೂ ಕಾದು ಈ ಕಾರ್ಯಕ್ರಮ ಎಲ್ಲ ಸಾರ್ವಜನಿಕರು ಬೇಕಾದಂಥ ಕಾರ್ಯಕ್ರಮ, ಗ್ರಾಮದ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು. ನೇರವಾಗಿ ಗುಲ್ಬರ್ಗಕ್ಕೆ ಭಾಳ ಸಮೀಪದಿಂದ ಹೋಗ್ತಕ್ಕಂಥ ಅವಕಾಶ. ಆ ಒಂದು ರಸ್ತೆಗೆ ನಮ್ಮ ಸರ್ಕಾರ ಬಂದ ಮೇಲೆ ಯಾವ ರೀತಿ ತಮಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ದೆವು, 5 ಗ್ಯಾರಂಟಿಗಳು ಕೂಡ ನಾವು ಜಾರಿಗೆ ಮಾಡಿದ ನಂತರ ಇನ್ನುಳಿದಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಚಾಲ್ತಿಯಲ್ಲಿ ಚಾಲುವಾಗಿವೆ. ನಮ್ಮ ಏನು KKRD ವತಿಯಿಂದ ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿಯವರು ಅವರ ಹಣ ಮತ್ತು KKRDಯಿಂದ ಸೇರಿ ಇವತ್ತು ತಮ್ಮ ಗ್ರಾಮಕ್ಕೆ ಇಲ್ಲಿಂದ ಸಾವಳಿಗೆಯಿಂದ ಸಿಂದಗಿಗೆ ಹೋಗ್ತಕ್ಕಂಥದ್ದು 2,41,00,000 ರೂಪಾಯಿ. ಇನ್ನೂ ಒಂದೇನಪ್ಪ ಅಂದ್ರೆ 2.5 ಕಿಲೋಮೀಟರ್ ಆಗ್ಬೋದು. 2.5 ಕಿಲೋಮೀಟರ್ ಒಂದು ಸುಂದರವಾದಂಥ ರಸ್ತೆ. 5 ವರ್ಷ ಮೇಂಟೆನೆನ್ಸ್ ಇರ್ತದೆ. 5 ವರ್ಷ ಆದ ನಂತರ 6ನೇ ವರ್ಷ ಮತ್ತೆ ಡಾಂಬರ್ ಹೆಂಗೆ ಹೊಸ ರಸ್ತೆ ಮಾಡಿರ್ತಾರೆ ಅದ್ರ ಮೇಲೆ ಡಾಂಬರ್ ಮಾಡಿ ಎಡ್ಕೊಳ್ಬೇಕಂತ ಹೇಳಿ ಹೊಸ ಒಂದು ಯೋಜನೆ PMJSY ಟೈಪ್ 5 ವರ್ಷದಿಂದ ಇರ್ತಿತ್ತು. ಈಗ 6 ವರ್ಷದಿಂದ ಒಂದು ಯೋಜನೆ ಏನಪ್ಪ ಅಂದ್ರೆ ಸಿದ್ಧಪಡಿಸಿ ಇವತ್ತು ಈ ಕಾರ್ಯಕ್ರಮ ನಮ್ಮ ಸರ್ಕಾರ ಕೈಗೊಂಡಿದೆ. ಇದರ ಉದ್ಘಾಟನೆಯನ್ನು ಕೂಡ ಸನ್ಮಾನ್ಯ ನಮ್ಮ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಅವರು, ಪ್ರಿಯಾಂಕಾಜಿಯವರು, ಅಜಯ್ ಸಿಂಗ್ ಅವರು ಎಲ್ಲರೂ ಸೇರಿ ಜೇವರ್ಗಿಯಲ್ಲಿ ಇದರ ಉದ್ಘಾಟನೆ ಮಾಡಿದ್ರು. ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಂತವಾಗಿ ಈ ಮೇಲಿರ್ತಕ್ಕಂಥ ಅನೇಕ ಕೆಲಸಗಳು ಈಗಾಗಲೇ ಹೇಳಿದಾಗೆ ರಮೇಶ್ ಕನಗೊಂಡ್ರು ಹೇಳಿದಾಗೆ ನಮ್ಮ ಸಾವಳಗಿ ಗ್ರಾಮಕ್ಕೆ ಒಂದು ಮುಖ್ಯ ರಸ್ತೆಗೆ ಏನು ಆಳಂದ ರೋಡಿಗೆ ಕಮಾನ್ ಬೇಕಾಗಿರ್ತಕ್ಕಂಥದ್ದು, ಹೈಮಾಸ್ ಬೇಕಾಗಿರ್ತಕ್ಕಂಥದ್ದು, 14 ಕೋಟಿ ರೂಪಾಯಿ ಏನಂತಂದ್ರೆ ದೊಡ್ಡದಾದಂಥ ಆಸ್ಪತ್ರೆ ಈಗಾಗಲೇ ಟೆಂಡರ್ ಆಗಿದೆ.
ಅದನ್ನು ಕೂಡ ಏನಪ್ಪ ಅಂದರೆ ನಮ್ಮ ಶರಣಪ್ರಕಾಶ್ ಪಾಟೀಲರು, ಪ್ರಿಯಾಂಕಾಜಿಯವರು ಎಲ್ಲರೂ ಮುತುವರ್ಜಿ ವಹಿಸಿ ಇವೆಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು 50 ಲಕ್ಷದ ಏನು ಶಿವಲಿಂಗೇಶ್ವರ ದೇವಸ್ಥಾನದವರೆಗೆ ಲೈಟ್ಗಳು ಹಾಕ್ತಕ್ಕಂಥದ್ದು ಶಾಂಕ್ಷನ್ ಆಗಿದೆ. ಹಣ ಬಿಡುಗಡೆ ಆಗಬೇಕಾಗಿದೆ. ಮುಂದಿನ ತಿಂಗಳ ಹಣ ಕೊಡ್ತೀನಿ ಅಂತ ಎಸ್ ಕೆ ಪಾಟೀಲ್ ಹೇಳಿದ್ದಾರೆ. ಅದು ಕೂಡ ಅನುಕೂಲ ಆಗ್ತಕ್ಕಂಥದ್ದು. ಮತ್ತು 20 ಕೋಟಿ ರೂಪಾಯಿ ನಾವು HSDP ರಸ್ತೆ, ಮುಖ್ಯ ರಸ್ತೆಯಿಂದ ನಮ್ಮ ಸಾವಳಗಿ ಕಣ್ಣಿವರೆಗೆ ಏನಪ್ಪ ಅಂದರೆ HSDPಯಲ್ಲಿ ಮುಖ್ಯ ರಸ್ತೆ ಅನೇಕ ರೀತಿಯಿಂದ ನಮ್ಮ ಸರ್ಕಾರ ಬಂದ ಮೇಲೆ ಯಾವಾಗಲೂ ಕೂಡ ಕೆಲಸ ಆಗಿರ್ತಕ್ಕಂಥ ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಜನರಿಗೆ ಹೊಲ ಕೊಡ್ತಕ್ಕಂಥದ್ದು, ಗಂಗಾ ಕಲ್ಯಾಣ ಯೋಜನೆ, ಬೋರ್ವೆಲ್ ಹಾಕ್ತಕ್ಕಂಥದ್ದು, ಇವೆಲ್ಲ ಅನೇಕ ಅಭಿವೃದ್ಧಿ ಕಾರ್ಯಕ್ರಮ, ಮನೆಗಳು ಕೊಡ್ತಕ್ಕಂಥದ್ದು ಕೂಡ ಮನೆಗಳನ್ನು ಕೂಡ ಈ 1-2 ತಿಂಗಳಲ್ಲಿ ಹೊಸದಾಗಿ ಮನೆ ಕೊಡ್ತಕ್ಕಂಥ ಯೋಜನೆ ಕೂಡ ತರ್ತಾ ಇದ್ದೀವಿ. ಇವೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪ್ರಿಯಾಂಕಾ ಖರ್ಗೆಜಿಯವರು ಭಾಳ ಮುತುವರ್ಜಿ ಈ ಭಾಗದಲ್ಲಿ ಅಭಿವೃದ್ಧಿಯನ್ನು, ಶರಣಪ್ರಕಾಶ್ ಪಾಟೀಲ್ ತಾವೆಲ್ಲ ನೋಡಿದ್ರು ಒಳ್ಳೆಯ ಆಸ್ಪತ್ರೆಗಳನ್ನು, ಒಂದು ಸೈನ್ಸ್ ಹಬ್ ಅಂತೇಳಿ, ಈ ಆರೋಗ್ಯ ಹಬ್ ಅಂತೇಳಿ ರೀತಿಯಲ್ಲಿ ಎಲ್ಲ ಆಸ್ಪತ್ರೆಗಳು, ಜಯದೇವ್ ಹಾರ್ಟ್ ಆಗಿರ್ಬೋದು, ಕ್ಯಾನ್ಸರ್ದು, ಕಿಡ್ನಿ ಆಗಲಿ, ಮತ್ತು ನಮ್ಮ ಮಕ್ಕಳ ಆಸ್ಪತ್ರೆ, ತಾಯಿ ಮಗುವಿನ ಆಸ್ಪತ್ರೆ, ಮತ್ತು ನಮ್ಮ ಟ್ರಾಮಾ ಸೆಂಟ್ರು, ಈ ರೀತಿ ಏನಪ್ಪ ಅಂದರೆ ದೊಡ್ಡ ಆಸ್ಪತ್ರೆಗಳು ಕೂಡ ತಂದು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಸರ್ಕಾರ ಮಾಡ್ತಾ ಇದೆ. ಇನ್ನು ಅನೇಕ CC ರಸ್ತೆಗಳು ಕೂಡ ಬೇಕಾಗಿವೆ. ಮತ್ತು ಇಲ್ಲಿಂದ ನಮ್ಮ ಈ ಮುಖ್ಯ ರೂಮಿನ ಅಲ್ಲಿಂದ 50 ಲಕ್ಷ ಕೂಡ ಅದು ಟೆಂಡರ್ ಆಗಿದೆ. ಅಲ್ಲಿನೂ ಕೂಡ ಏನಪ್ಪ ಅಂದ್ರೆ ಆ ರಸ್ತೆನೂ ಕೂಡ ಪ್ರಾರಂಭ ಮಾಡ್ತಕ್ಕಂಥದ್ದು. ಮತ್ತು MLA ಬಜೆಟ್ನಲ್ಲಿ ಕೂಡ 5 ಲಕ್ಷ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು. ಈ ರೀತಿ ದೇವಸ್ಥಾನಗಳ ಬಗ್ಗೆ ಕೂಡ ಇಲ್ಲಿ ಸಮುದಾಯ ಭವನ, ಕನಕ ಸಮುದಾಯ ಭವನ ಕೂಡ ಕೊಟ್ಟಿದ್ದೀವಿ. ಎಲ್ಲ ಹಳಿ ಹನುಮಂದಿಯವ್ರ ಗುಡಿ ಕಾಣ್ತದೆ. ಇಂಥವೆಲ್ಲ ಮುಂದೆ ಬಜೆಟ್ ಬಂದಾಗ ಏನಪ್ಪ ಅಂದ್ರೆ ತಮ್ಮ ಗಮನಕ್ಕೆ ತಂದು ನಾವೆಲ್ಲರೂ ಸೇರಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಾವೆಲ್ಲರೂ ತಮ್ಮ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತಕ್ಕಂಥರ್ತೀವಿ. ಒಮ್ಮನೆ ಸಟ್ನೆ ಆಗ್ತಕ್ಕಂಥದ್ದಲ್ಲ, ಹಂತವಾಗಿ ಅಭಿವೃದ್ಧಿಯನ್ನು ಮಾಡೇ ತೀರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಕರೆಸಿ ಸನ್ಮಾನಿಸಿ ಅನೇಕ ರೀತಿಯಿಂದ ಅಭಿವೃದ್ಧಿ ನೋಡಿದ್ರಿ. ಯಾವ್ಯಾವುದು ಕೆಲಸ ಏನೇ ಆದರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದಾಗ ಯಾವತ್ತೂ ಆಗ್ತದೆ. ತಾವು ಸಹನೆಯಿಂದ ಸಹಕರಿಸಿ ಈ ರಸ್ತೆ ಮಾಡಲಿಕ್ಕೆ ಕೂಡ ತಾವು ಅನುಕೂಲ ಮಾಡಿಕೊಡ್ಬೇಕು. ಏನಾದರೂ ಅವ್ರು AW ಹೇಳ್ದಂಗೆ ತೊಂದರೆ ಆದರೆ ಅವ್ರ ಗಮನಕ್ಕೆ ತೊಗೊಂಬರಿ, ಅವ್ರು ಕೇಳಿದ್ರೆ ನಮ್ಮ ಗಮನಕ್ಕೆ ತಂದು ಸರಿಪಡಿಸ್ತಕ್ಕಂಥ ಕೆಲಸ ಆಗಬೇಕು. ವಿಶೇಷವಾಗಿ ನಮ್ಮ ಅಜಯ್ ಸಿಂಗ್ ಅವರು ಭಾಳಷ್ಟು ಒತ್ತಾಯ ಮಾಡಿದಾಗ 25 ಲಕ್ಷ ರೂಪಾಯಿ ಅವರ ಅನುದಾನದಲ್ಲಿ ಅದನ್ನು ಬಜೆಟ್ ಇಟ್ಟು 4 ಹಳ್ಳಿಗಳಿಗೆ 25 ಲಕ್ಷ ಇದ್ದಾರೆ. ಇವತ್ತು ಅದನ್ನು ಕೂಡ ಗುದ್ಲಿ ಪೂಜೆ ಮಾಡಿದ್ದೀವಿ ಅಂತ ಹೇಳಿ ಭಾಳ ಸಂತೋಷದಿಂದ ಹೇಳ್ತಾ ಅವರಿಗೂ ಕೂಡ ಅಭಿನಂದನೆಗಳನ್ನು ಹೇಳಿ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕರೆಸಿ ಸನ್ಮಾನಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ. ಮತ್ತು ಯಾರೇ ಗಂಗಾ ಕಲ್ಯಾಣದಲ್ಲಿ SC ST ಏನಪ್ಪಂದ್ರೆ ಲ್ಯಾಂಡ್ ಇದ್ರೆ, ಅವ್ರ ಪಾಣಿ ಇದ್ರೆ ಏನಪ್ಪಂದ್ರೆ ಅವ್ರಿಗೆ ಬೋರ್ವೆಲ್ ಹಾಕಿ ಮೋಟ್ರ್ ಕುಂದರ್ಸಿ ಪೈಪ್ಲೈನ್ ಮಾಡ್ತಕ್ಕಂಥ ಅವಕಾಶ ಇದೆ. ಯಾರಾದರೂ ಇದ್ರೆ ಒಂದು 2-3 ದಿನದಲ್ಲಿ ಪಾಣಿ ತಮ್ಮದು ಕೊಟ್ಟು ಅಪ್ಲಿಕೇಶನ್ ಕೊಟ್ಟರೆ ಅವರಿಗೆ ಆ ಅವಕಾಶ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು ಏನಿರ್ತಾರ ಅವರು ಬಂದು ಚೆಕ್ ಮಾಡಿ ವರದಿ ಕೊಟ್ಟಿದ್ದ ನಂತರ ಅವ್ರದ್ದು ಠೇವಣಿ ನಮ್ಮ ಹತ್ರ ಏನು ಜಮಾ ಇರ್ತದೆ ಅದನ್ನು ನಮ್ಮ ಇಲಾಖೆಯಿಂದ ಮುಖ್ಯಸ್ಥರಂದರೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಗ್ರಿಮೆಂಟಿಂಗ್ ಅಥಾರಿಟಿ ಅವ್ರ ಹತ್ರ ಇರುತ್ತೆ. ಅವರಿಗೆ ಎಲ್ಲ ಸಂಪೂರ್ಣವಾಗಿ ಆದ ನಂತರ ವಾಪಸ್ ಮಾಡ್ತಾರೆ. ಇಂಥ ಒಳ್ಳೆಯ ಸ್ಕೀಮ್ ಇರೋದರಿಂದ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು ಇದಕ್ಕೇನಿದೆ ಇದೇ ಇಲಾಖೆಯಿಂದ ಇಂಥ ಯೋಜನೆ PMJSY ಮಾನದಂಡದಾಗ ಮಾಡೋಣ. ಯಾಕಂದರೆ ಒನ್ಸ್ ಅಭಿವೃದ್ಧಿ ಆಯ್ತಂದರೆ ಸುಮಾರು 7-8-10 ವರ್ಷ ತನಕ ಇದು ರಸ್ತೆಗೆ ಏನಂತ ಜೀವಂತ ಇರುತ್ತೆ ಅಂದ್ಕೊಂಡು ಅವರು ಈ ಯೋಜನೆಯನ್ನು ಇಂಥ PMJSY ಇಲಾಖೆಗೆ ಅನುಷ್ಠಾನಗೊಳಿಸುವ ಸಲುವಾಗಿ ನಮಗೆ ಕೊಟ್ಟಿರುತ್ತಾರೆ. ಅದಕ್ಕೆ ನಾವು ಅನುದಾನಕ್ಕೆ ಏನಿದೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರ ಅಧ್ಯಕ್ಷರು KKRDB ಕಲಬುರಗಿರವರಿಗೆ ಭಾಳ ಧನ್ಯವಾದ ಹೇಳ್ತೀವಿ ನಾವು. ಯಾಕಂದರೆ ಅವ್ರದ್ದು ಬಹಳ ದೊಡ್ಡ ಇದರಲ್ಲಿ ಪಾತ್ರ ಇದೆ, ಅವ್ರದ್ದು ಸಹಯೋಗ ಇದೆ. ಇವೆಲ್ಲ ಸರ್ಕಾರದಿಂದ ಎಲ್ಲರದ್ದು ಸಹಯೋಗದಿಂದ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರಿಗೆ ನಮಗೆ ರಿಕ್ವೆಸ್ಟ್ ಏನಿದೆ ಅಂದರೆ ಕಾಮಗಾರಿ ನಡೆಯೋ ಮುಂದೆ ನಮ್ಮದು 33 ಫೀಟ್ಲಿಂದ 40 ಫೀಟ್ ರಸ್ತೆಗೆ ಏನದ ನಾವು ಅಭಿವೃದ್ಧಿ ಪಡಿಸ್ತೀವಿ. ಅದಕ್ಕೆ ಸ್ವಲ್ಪ ಅಗಲಕರಣಕ್ಕೆ ಏನಿದೆ ನಮಗೆ ತೊಂದರೆ ಕೊಡ್ಲಿಕ್ಕೆ ಹೋಗಬೇಡ್ರಿ. ಏನಾದರೂ ಕೆಲಸಗಳು ಕೆಟ್ಟಿದ್ರೆ ಏನಾನ ನಿಮಗೆ ಅಂತ ಏನೋ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಅಂದರೆ ನೇರವಾಗಿ ಅಧಿಕಾರಿಗಳ ನಂಬರ್ಗಳು ಇರುತ್ತೆ, ಅವರಿಗೆ ಮಾತಾಡಿ ಅವರಿಂದ ಏನಾನ
ಆಗಲಿಲ್ಲ, ಸರಿಯಾಗಿ ಇದು ಇಲ್ಲ, ವಿನಾಕಾರಣ ತೊಂದರೆ ಕೊಡಲಿಕ್ಕೆ ಹೋಗಬೇಡ್ರಿ. ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ 20 mm OGPC ಮತ್ತು ಸೀಲ್ ಕೋಟ್ ಅಂತೆ ಒಂದು ಪದರನ್ನು ನಾವು ಕೊಡ್ತೀವಿ. ಅವರು ಬೇರೆ ಇಲಾಖೆನಾಗ BM SDBC ಇರುತ್ತೆ, ಆ ಪ್ರಕಾರ 3 ಇಂಚ್ ಬರಬೇಕಂತೆ ಡಾಂಬರೀಕರಣ ಮಾಡೋ ಹಂತದಲ್ಲಿ ಬಂದು ತಕ್ಲೀಫ್ ಕೊಡ್ತಾರ, ತೊಂದರೆ ಕೊಡ್ತಾರ. ಅದು ಕೊಳ್ಳಕ್ಕೆ ಹೋಗಬೇಡಿ. ಅಗಲೀಕರಣಕ್ಕೆ ಸಹಯೋಗ ಮಾಡಿ, ಸಹಕಾರ ಕೊಡಿ. ಆ ಸಹಕಾರದಿಂದ ನಾವು ಸರಿಯಾಗಿ ರಸ್ತೆ ಎಷ್ಟು ಮಾಡಿಕೊಡ್ತೀವಿ. ತಾವು ಎಲ್ಲರೂ ಸಹಕಾರದಿಂದನೇ ನಮಗೆ ಕೆಲಸ ಆಗೋದು. ಸಹಕಾರ ಕೊಡಲಿಲ್ಲ, ಕೋರ್ಟ್ಗೆ ಹೋಗೋದು, ನಮ್ಮ ರಸ್ತೆಯಲ್ಲಿ ಯಾವುದು ನಾವು ಕಂಪನ್ಸೇಷನ್